ಮೊದಲನೇದಾಗಿ ಇವತ್ತಿನ ಕ್ಲಾಸಲ್ಲಿ ನಾವು ಕಲಿಯುವಂಥದ್ದು ಈಗಾಗಲೇ ನಾನು ಹೇಳಿದ ಹಾಗೆ ಮೊದಲನೇದು ಸಿಂಪ್ಲಿಫಿಕೇಶನ್. ಅಂದ್ರೆ ನಾವು ಕೊಟ್ಟಿರುವಂತಹ ಸರ್ಟ್ಸ್ ಅನ್ನ ತುಂಬಾ ಅತ್ಯಂತ ಸಿಂಪ್ಲಿಫೈಡ್ ಫಾರ್ಮ್ ಅಲ್ಲಿ ಬರೆಯೋದು ಹೇಗೆ ಅನ್ನೋದ್ರ ಬಗ್ಗೆ ಮೊದಲನೇದಾಗಿ ತಿಳ್ಕೊಳ್ತೀವಿ. ನೆಕ್ಸ್ಟ್ ಅಡಿಷನ್, ಅದರ ಜೊತೆಗೆ ಸಬ್ಟ್ರಾಕ್ಷನ್ ಕೂಡ, ಜೊತೆಗೆ ರಾಷನಲೈಸಿಂಗ್ ದ ಸರ್ಟ್ಸ್ ಈಗಾಗಲೇ ನಾನು ಹೇಳಿದ ಹಾಗೆ, ಇದರ ಜೊತೆಗೆ ಮಲ್ಟಿಪ್ಲಿಕೇಶನ್. ಇಷ್ಟ್ರ ಬಗ್ಗೆ ನಾವು ತಿಳ್ಕೊಳ್ತೀವಿ ಇವತ್ತಿನ ಒಂದು ಕ್ಲಾಸ್ ನಲ್ಲಿ. ಸೊ ಮೊದಲನೇದಾಗಿ ನಾವು ಫಸ್ಟ್ ಪಾಯಿಂಟ್ ನ ತಗೊಳ್ಳೋದಾದ್ರೆ ಸರ್ಟ್ಸ್ ನ ಸಿಂಪ್ಲಿಫೈಡ್ ಫಾರ್ಮ್ ಅಲ್ಲಿ ಬರೆಯೋದು ಹೇಗೆ. ಮೊದಲನೇದಾಗಿ ಆ ಕೊಟ್ಟಿರುವ ಸರ್ಟ್ಸ್ ಏನ್ ಕೊಟ್ಟಿರ್ತಾರೆ, ಸೊ ಆ ಕೊಟ್ಟಿರೋ ಸರ್ಟ್ಸ್ ನ ಸಿಂಪ್ಲಿಫೈಡ್ ಫಾರ್ಮ್ ಅಲ್ಲಿ ಬರ್ದಿಟ್ಕೋಬೇಕು. ತುಂಬಾ ಚಿಕ್ಕದಾದ ಫಾರ್ಮ್ ಅಲ್ಲಿ ಬರ್ದಿಟ್ಕೋಬೇಕು ಅಂತ ನಾವು ಹೇಳ್ತೀವಿ. ಆ ತರ ಸಿಂಪ್ಲಿಫೈಡ್ ಫಾರ್ಮ್ ಅಲ್ಲಿ ಬರ್ದಿಟ್ಕೊಂಡ ಮೇಲೆನೆ ನಾವು ಅಡಿಷನ್, ಸಬ್ಟ್ರಾಕ್ಷನ್ ಅಥವಾ ಮ್ಯಾಥಮೆಟಿಕಲ್ ಆಪರೇಷನ್ ನ ಮಾಡೋಕ್ಕಾಗುವಂಥದ್ದು. ಸೊ ಹಾಗಾದ್ರೆ ಈ ಸರ್ಟ್ಸ್ ಗಳನ್ನ ಸಿಂಪ್ಲಿಫೈಡ್ ಫಾರ್ಮ್ ಅಲ್ಲಿ ಬರೆಯೋದು ಹೇಗೆ ಅನ್ನೋದನ್ನ ನಾವು ನೋಡ್ತಾ ಇದ್ರೆ, ಸೊ ಫಸ್ಟ್ ಐ ವಿಲ್ ಟೇಕ್ ಒನ್ ಸಿಂಪಲ್ ಎಕ್ಸಾಂಪಲ್. ನೋಡಿ, ಸ್ಕ್ವೇರ್ ರೂಟ್ ಆಫ್ 8. ಈ ಸ್ಕ್ವೇರ್ ರೂಟ್ ಆಫ್ 8 ಅನ್ನ ಅಂಡರ್ ರೂಟ್ ಆಫ್ 8 ಅನ್ನ ಸಿಂಪ್ಲಿಫೈಡ್ ಫಾರ್ಮ್ ಅಲ್ಲಿ ಬರೆಯೋದು ಹೇಗೆ ಅನ್ನೋದನ್ನ ನಾವು ನೋಡೋದಾದ್ರೆ, ಈ ಸ್ಕ್ವೇರ್ ರೂಟ್ ನ ಒಳಗಿರುವ ಅಂಡರ್ ರೂಟ್ ನ ಒಳಗಿರುವ ನಂಬರ್ ಯಾವುದು ಅಂದ್ರೆ 8. ಈಗ 8 ಯಾವ ಟೇಬಲ್ಸ್ ಅಲ್ಲಿ ಹೋಗುತ್ತೆ ಅಂತ ಬರ್ಕೊಳ್ಳೋದಾದ್ರೆ, ಸಿ 2 4s ಹೋಗುತ್ತೆ, 4 2s ಹೋಗುತ್ತೆ, 8 1s ಹೋಗುತ್ತೆ. ಕರೆಕ್ಟಾ? ಸಿಂಪಲ್. ಕೊಟ್ಟಿರೋ ನಂಬರ್ಸ್ ಯಾವ ಟೇಬಲ್ಸ್ ಅಲ್ಲಿ ಹೋಗುತ್ತೆ ಅನ್ನೋದನ್ನ ಬರ್ಕೊಳ್ಳೋದ್ರಲ್ಲಿ ನೀವು ಈ ಎರಡು ಫ್ಯಾಕ್ಟರ್ಸ್ ನ ತಗೊಂಡಾಗ ಇದರಲ್ಲಿ ಯಾವ್ದನ್ನ ಚೂಸ್ ಮಾಡಬೇಕು ಅನ್ನೋದನ್ನ ನಾವು ನೋಡ್ತೀವಿ. ಅಂದ್ರೆ ಕೊಟ್ಟಿರೋ ಎರಡು ಫ್ಯಾಕ್ಟರ್ಸ್ ಅಥವಾ ಬಂದಿರೋ ಎರಡು ಫ್ಯಾಕ್ಟರ್ಸ್ ಅಲ್ಲಿ ಒಂದು ಫ್ಯಾಕ್ಟರ್ಸ್ ಅಥವಾ ಒಂದು ನಂಬರ್ಗೆ ಸ್ಕ್ವೇರ್ ರೂಟ್ ನ ತೆಗೆಯೋ ತರ ಇರಬೇಕು. ಅಂದ್ರೆ ಆ ಎರಡು ಫ್ಯಾಕ್ಟರ್ಸ್ ಗಳಲ್ಲಿ ಒಂದು ಫ್ಯಾಕ್ಟರ್ ಪರ್ಫೆಕ್ಟ್ ಸ್ಕ್ವೇರ್ ನಂಬರ್ ಆಗಿರಬೇಕು. ಅಂತಹ ಫ್ಯಾಕ್ಟರ್ಸ್ ಗಳನ್ನ ನೀವು ತೆಗಿಬೇಕು. ಹಾಗಾದ್ರೆ ಇಫ್ ಯು ಹ್ಯಾವ್ ಅಬ್ಸರ್ವ್ಡ್ ಹಿಯರ್ 2 into 4 ಅಲ್ಲಿ 4 ಪರ್ಫೆಕ್ಟ್ ಸ್ಕ್ವೇರ್ ನಂಬರ್, ಎಸ್ ವಿ ಕ್ಯಾನ್ ಚೂಸ್ ದಿಸ್. ಅಥವಾ 4 2s ಏನಾದ್ರೂ ಚೂಸ್ ಮಾಡಬಹುದು. 8 1s ಚೂಸ್ ಮಾಡಕ್ಕಾಗಲ್ಲ, ಯಾಕೆಂದ್ರೆ ಇದ್ರಲ್ಲಿ ಪರ್ಫೆಕ್ಟ್ ಸ್ಕ್ವೇರ್ ನಂಬರ್ ಇಲ್ಲ. ಹಾಗಾದ್ರೆ ಸಿಂಪ್ಲಿಫೈಡ್ ಫಾರ್ಮ್ ಅನ್ನ ಬರಿಬೇಕಾದ್ರೆ ಕೊಟ್ಟಿರೋ ನಂಬರ್ ಅನ್ನ ನೀವು ಯಾವ ಟೇಬಲ್ಸ್ ಅಲ್ಲಿ ಹೋಗುತ್ತೆ ತಗೊಳ್ಬೇಕು. ತಗೊಳ್ಳೋ ಎರಡು ಫ್ಯಾಕ್ಟರ್ಸ್ ಅಲ್ಲಿ ಒಂದು ನಂಬರ್ ಪರ್ಫೆಕ್ಟ್ ಸ್ಕ್ವೇರ್ ನಂಬರ್ ಆಗಿರ್ಬೇಕು. ಈ ಪಾಯಿಂಟ್ ತಲೆಯಲ್ಲಿ ಇಟ್ಕೊಳ್ಳಿ. ಹಾಗಾದ್ರೆ ಇವೆರಡಲ್ಲಿ ಯಾವ್ದಾದ್ರೂ ಆಗುತ್ತೆ, ನಾನು ಇದನ್ನ ಚೂಸ್ ಮಾಡ್ತೀನಿ. ಹಾಗಾದ್ರೆ ಸ್ಕ್ವೇರ್ ರೂಟ್ ಆಫ್ 8 ಅನ್ನ ನಾನು 4 2s ಬರೀಬಹುದು. ಓಕೆನಾ? ಈಗ ನೋಡಿ, ಇವೆರಡರಲ್ಲಿ ಇದು ಪರ್ಫೆಕ್ಟ್ ಸ್ಕ್ವೇರ್ ನಂಬರ್. ಹಾಗಾದ್ರೆ ಇದಕ್ಕೆ ನಾವು ಸ್ಕ್ವೇರ್ ರೂಟ್ ತೆಗಿಬಹುದು. ನಾವು ಸ್ಕ್ವೇರ್ ರೂಟ್ ಆಫ್ 4 is 2. ಸೊ 4th ಸ್ಕ್ವೇರ್ ರೂಟ್ ತೆಗೆದ್ಬಿಟ್ಟೆ 2. ಇನ್ನು ಉಳಿದಿರೋದು ಒಳಗಡೆ ರಿಮೈನಿಂಗ್ ರೂಟ್ 2. ಹಾಗಾದ್ರೆ ರೂಟ್ 8 ನ ಸಿಂಪ್ಲಿಫೈಡ್ ಫಾರ್ಮ್ ಯಾವುದು ಅಂದ್ರೆ 2 ರೂಟ್ 2 ಅನ್ನೋಂಥದ್ದು ಇದು ಸಿಂಪ್ಲಿಫೈಡ್ ಫಾರ್ಮ್. ಹೀಗೆ ನಾವು ಕೊಟ್ಟಿರುವ ಸರ್ಟ್ಸ್ ಅನ್ನ ಸಿಂಪ್ಲಿಫೈಡ್ ಫಾರ್ಮ್ ಅಲ್ಲಿ ಬರಿಬಹುದು ಅನ್ನುವಂಥದ್ದು. ಇನ್ನೊಂದು ಎಕ್ಸಾಂಪಲ್ ನ ತಗೊಳ್ಳೋದಾದ್ರೆ ನೋಡಿ, ರೂಟ್ 72 ಇದೆ ಅನ್ಕೊಳ್ಳಿ. ಈಗ 72 ಯಾವ್ದಾದ್ರು ಟೇಬಲ್ಸ್ ಅಲ್ಲಿ ಹೋಗುತ್ತೆ. ಬಟ್ ನಾನು ಹೇಳಿದ ಹಾಗೆ ಕಂಡೀಷನ್ ಪ್ರಕಾರ ತಗೊಳ್ಳೋ ಎರಡು ನಂಬರ್ಸ್ ಅಲ್ಲಿ ಒಂದು ನಂಬರು ಅಥವಾ ಫ್ಯಾಕ್ಟರ್ಸ್ ಗಳಲ್ಲಿ ಒಂದು ನಂಬರ್ಗೆ ನಿಮ್ಗೆ ಪರ್ಫೆಕ್ಟ್ ಸ್ಕ್ವೇರ್ ನಂಬರ್ ಆಗಿರ್ಬೇಕು, ಸ್ಕ್ವೇರ್ ರೂಟ್ ತೆಗಿಯೋ ತರ ಇರಬೇಕು. ಸೊ ಹಾಗಾದ್ರೆ 72 ನಾನು ಏನಂತ ಬರ್ಕೊಳ್ತೀನಿ ಅಂದ್ರೆ 36 2s ಬರ್ಕೊಳ್ತೀನಿ. ಸೊ 36 2s is 72. ನಾನು ಯಾಕೆ 36 2s ಬರ್ಕೊಂಡೆ ಅಂತ ಅನ್ನೋದಕ್ಕೆ ಈಗಾಗಲೇ ರೀಸನ್ ಹೇಳಿದ್ದೀನಿ. ಎರಡು ನಂಬರ್ಸ್ ಗಳಲ್ಲಿ ಒಂದು ನಂಬರ್ ಎಂತ ನಂಬರ್ ಆಗಿರ್ಬೇಕು, ಪರ್ಫೆಕ್ಟ್ ಸ್ಕ್ವೇರ್ ನಂಬರ್ ಆಗಿರ್ಬೇಕು. ಇಲ್ಲಿ 36 ಪರ್ಫೆಕ್ಟ್ ಸ್ಕ್ವೇರ್ ನಂಬರ್. ಹಾಗಾದ್ರೆ ರೂಟ್ 72 ನ ನಾನು 36 2s ಅಂತ ಬರ್ಕೋಬಹುದು. ಯಾಕೆ ಅಂದ್ರೆ 36 ಗೆ ಸ್ಕ್ವೇರ್ ರೂಟ್ ಇದೆ, ಅದು ಪರ್ಫೆಕ್ಟ್ ಸ್ಕ್ವೇರ್ ನಂಬರ್. ಸೊ 6, 36 ಗೆ ಸ್ಕ್ವೇರ್ ರೂಟ್ 6, ಇನ್ನು ಉಳಿದಿರೋದು ರೂಟ್ 2. ಹಾಗಾದ್ರೆ ರೂಟ್ 72 ಸಿಂಪ್ಲಿಫೈಡ್ ಫಾರ್ಮ್ ಯಾವುದು ಅಂದ್ರೆ 6 ರೂಟ್ 2 ಆಗತ್ತೆ. ಇನ್ನೊಂದು ಎಕ್ಸಾಂಪಲ್ ತಗೊಂಡು ಹೇಳೋದಾದ್ರೆ 128. ಸೊ ರೂಟ್ 128 ನಾವು ಹೇಗೆ ಸಿಂಪ್ಲಿಫೈ ಮಾಡಬಹುದು ಅನ್ನೋದನ್ನ ನೋಡೋದಾದ್ರೆ ಸಿಂಪಲ್ 64 2s. ಸರಿನಾ? ಸೊ 64 2s 128. ಇದರ ಎರಡರಲ್ಲಿ ಪರ್ಫೆಕ್ಟ್ ಸ್ಕ್ವೇರ್ ನಂಬರ್ ಯಾವುದು? 64. ಸೊ 64 ಸ್ಕ್ವೇರ್ ರೂಟ್ 8. ಸೊ ರೂಟ್ 2. ಇನ್ನು ಉಳಿದಿರೋದು 8 ರೂಟ್ 2. ಓಕೆನಾ? ಸೊ 64 ಸ್ಕ್ವೇರ್ ರೂಟ್ is 8 and ಒಳಗಡೆ ರಿಮೈನಿಂಗ್ is 2. ಸೊ therefore ರೂಟ್ 128 ಸಿಂಪ್ಲಿಫೈಡ್ ಫಾರ್ಮ್ 8 ರೂಟ್ 2. ಹೀಗೆ ನಾವು ಸಿಂಪ್ಲಿಫೈಡ್ ಫಾರ್ಮ್ ನ ಸರ್ಟ್ಸ್ ನ ಬರೀಬಹುದು ಅನ್ನೋಂಥದ್ದು. ಸೊ ಯಾವುದೇ ಮ್ಯಾಥಮೆಟಿಕಲ್ ಆಪರೇಷನ್ ಮಾಡೋದಕ್ಕಿಂತ ಮುಂಚೆ, ಅಡಿಷನ್ ಸಬ್ಟ್ರಾಕ್ಷನ್ ಮಲ್ಟಿಪ್ಲಿಕೇಶನ್ ಮಾಡೋದಕ್ಕಿಂತ ಮುಂಚೆ ನಾವು ಕೊಟ್ಟಿರೋ ಸರ್ಟ್ಸ್ ಅನ್ನ ಸಿಂಪ್ಲಿಫೈಡ್ ಫಾರ್ಮ್ ಅಲ್ಲಿ ಬರ್ದಿಟ್ಕೋಬೇಕು. ಓಕೆ, ನೆಕ್ಸ್ಟ್ ಈಗ ಬರೋಣ. ಫಸ್ಟ್ ನಾವು ಒಂದು ಮ್ಯಾಥಮೆಟಿಕಲ್ ಆಪರೇಷನ್ ಮಾಡೋದಾದ್ರೆ ಅದೇ ಅಡಿಷನ್. ಸೊ ಅಡಿಷನ್ ಅನ್ನ ಮಾಡೋದಾದ್ರೆ ನೋಡಿ, ಇಲ್ಲೊಂದು ಅಡಿಷನ್ ಪ್ರಾಬ್ಲಮ್ ಕೊಟ್ಟಿದ್ದೀನಿ. ಆಕ್ಚುಲ್ ಆಗಿ ಅಡಿಷನ್ ಆಗ್ಲಿ ಸಬ್ಟ್ರಾಕ್ಷನ್ ಆಗ್ಲಿ ಮಲ್ಟಿಪ್ಲಿಕೇಶನ್ ಆಗಿರ್ಲಿ ಯಾವುದೇ ಮಾಡ್ಬೇಕು ಅಂದ್ರೂ ಕೂಡ ಮೊದಲನೇದಾಗಿ ಕೊಟ್ಟಿರುವ ಸರ್ಟ್ಸ್
ಅನ್ನು ನಾವು ಸಿಂಪ್ಲಿಫೈಡ್ ಫಾರ್ಮ್ ಅಲ್ಲಿ ಬರೀಬೇಕು. ಸಿಂಪ್ಲಿಫೈಡ್ ಫಾರ್ಮ್ ಅಲ್ಲಿ ಇದೆಯೋ ಇಲ್ಲೋ ಅಂತಾನು ಚೆಕ್ ಮಾಡ್ಕೋಬೇಕು. ಸೊ ನಾನು ಕ್ವಶನ್ ಇನ್ನೊಂದ್ಸರಿ ಬರ್ಕೊಳ್ಳೋದಾದ್ರೆ 5√12 ಪ್ಲಸ್ √27. ಓಕೆನಾ? ಸೊ ಇಫ್ ಯು ಹ್ಯಾವ್ ಚೆಕ್ಡ್ ಹಿಯರ್, √12 ಇಸ್ ನಾಟ್ ಇನ್ ಅ ಸಿಂಪ್ಲಿಫೈಡ್ ಫಾರ್ಮ್. √12 ನ ಬರ್ಕೋಬಹುದು, ಸಿಂಪ್ಲಿಫೈಡ್ ಫಾರ್ಮ್ ಅಲ್ಲಿ ಬರ್ಕೋಬಹುದು. ನೋಡಿ, ಫಸ್ಟ್ ಸಿಂಪ್ಲಿಫೈಡ್ ಫಾರ್ಮ್ ಅಲ್ಲಿ ಬರ್ಕೊಳ್ತಾ ಇದ್ದೀನಿ. ಅದಾದ್ಮೇಲೆ ಅಡಿಷನ್ ಮಾಡ್ಬೇಕಂದ್ರೆ ದೇರ್ ಆರ್ ಸಮ್ ರೂಲ್ಸ್ ಅದೇ, ಆ ರೂಲ್ಸ್ ನ ನೀವು ಫಾಲೋ ಮಾಡಬೇಕು. ಸೊ ಆ ರೂಲ್ಸ್ ನ ಫಾಲೋ ಮಾಡಿದ್ರೆ ಮಾತ್ರ ಯು ಕ್ಯಾನ್ ಆಡ್ ಆರ್ ಯು ಕ್ಯಾನ್ ಸಬ್ಟ್ರಾಕ್ಟ್. ಮೊದಲನೇದಾಗಿ ನೀವು ಆಡ್ ಮಾಡಿ, ಸಬ್ಟ್ರಾಕ್ಟ್ ಆರ್ ಮಲ್ಟಿಪಲ್ ಮಾಡಿ, ಅದಕ್ಕಿಂತ ಮುಂಚೆ ಸಿಂಪ್ಲಿಫೈಡ್ ಫಾರ್ಮ್ ಅಲ್ಲಿ ಬರ್ಕೋಬೇಕು. ಅದನ್ನೇ ನಾನು ಮಾಡ್ತಾ ಇರೋದು. ಸೊ √12 ನ ನಾನು 4 3s ಬರ್ಕೋಬಹುದು. ಸೊ 4 3s 12 ಅಂದ್ರೆ √4 ಸ್ಕ್ವೇರ್ ರೂಟ್ 2. ಸೊ √12 ಸಿಂಪ್ಲಿಫೈಡ್ ಫಾರ್ಮ್ 2√3 ಆಯ್ತು. ಸೊ ಅಲ್ಲಿಗೆ ಇದು ಕ್ಲಿಯರ್ ಆಯ್ತು. ಇನ್ನು √27 ತಗೊಳ್ಳೋಣ. √27 ನ ನಾನು 9 3s ಬರ್ಕೋಬಹುದು. 9 ಸ್ಕ್ವೇರ್ ರೂಟ್ 3. 9 is a perfect square number. So the remaining is √3. So √27 ನ 3√3 ಬರ್ಕೋಬಹುದು. ಹಾಗಾದ್ರೆ ನಾವು ಕೊಟ್ಟಿರೋ ಕ್ವಶನ್ ನಲ್ಲಿ 5√12 ಪ್ಲಸ್ √27 ನ ಸಿಂಪ್ಲಿಫೈಡ್ ಫಾರ್ಮ್ ಅಲ್ಲಿ ಬರ್ಕೊಳ್ಳೋದಾದ್ರೆ 5 ಇಂಟು ನಾವು √12 ಏನಂತ ಬರ್ಕೊಂಡು 2√3 ಪ್ಲಸ್ √27 ಏನಂತ ಬರ್ಕೊಂಡು 3√3. ಓಕೆನಾ? 5 2s 10 √3 ಪ್ಲಸ್ 3√3. ಇಷ್ಟು ಈಗ ನಾವು ಈ ಕೊಟ್ಟಿರೋ ಕ್ವಶನ್ ನ ಸಿಂಪ್ಲಿಫೈಡ್ ಫಾರ್ಮ್ ಅಲ್ಲಿ ಬರ್ಕೊಂಡು ಆಲ್ಟರ್ನೇಟ್ ಮಾಡಿ ಇಟ್ಕೊಂಡಿದೀವಿ. ನೌ ವಿ ಕ್ಯಾನ್ ಆಡ್. ಈಗ ಅಡಿಷನ್ ಮತ್ತೆ ಸಬ್ಟ್ರಾಕ್ಷನ್ ಬರೋಣ. ನೋಡಿ, ಸರ್ಡ್ಸ್ ನ ಅಡಿಷನ್ ಮತ್ತು ಸಬ್ಟ್ರಾಕ್ಷನ್ ಮಾಡಬೇಕು ಅಂತಂದ್ರೆ ದೇರ್ ಆರ್ ಸಮ್ ರೂಲ್ಸ್ ಅದೇ. ಏನು ರೂಲ್ ಅನ್ನೋದನ್ನ ನಾವು ನೋಡೋದಾದ್ರೆ, ಈಗ ಒಂದು ಎಕ್ಸಾಂಪಲ್ ತಗೋತೀವಿ. ಸಿಂಪಲ್ √2 ಇದನ್ನ ಆಮೇಲೆ ಮಾಡೋಣ. √2 ಪ್ಲಸ್ ಓಕೆ ನಾಟ್ ಟಕ್ √3. ಸೊ √3 ಪ್ಲಸ್ ಓಕೆ 2√3 ಈ ರೀತಿ ಇದೆ. ಈಗ ಈ ರೂಲು ಅಡಿಷನ್ ಮತ್ತೆ ಸಬ್ಟ್ರಾಕ್ಷನ್ ಎರಡಕ್ಕೂ ಅಪ್ಲೈ ಆಗುತ್ತೆ. ಏನದು? ಅಡಿಷನ್ ಅಥವಾ ಸಬ್ಟ್ರಾಕ್ಷನ್ ಮಾಡಬೇಕಾದ್ರೆ ಸರ್ಡ್ಸ್ ಗಳನ್ನ ದೇರ್ ಇಸ್ ಒನ್ ಕಂಡೀಷನ್. ವಾಟ್ ಇಸ್ ದಟ್ ಕಂಡೀಷನ್ ಅಂದ್ರೆ, ಆರ್ಡರ್ಗೆ ಸೇಮ್ ಇರಬೇಕು, ರಾಡಿಕೆಂಟ್ಗೆ ಸೇಮ್ ಇರಬೇಕು. ಹಾಗಾದ್ರೆ ಈ ಸರ್ಡ್ಸ್ ಗಳಲ್ಲಿ ಆರ್ಡರ್ ಯಾವುದು, ರಾಡಿಕೆಂಟ್ ಯಾವುದು ಅಂದ್ರೆ, ನೋಡಿ, ಈ ಪ್ಲೇಸ್ ಅಲ್ಲಿ ಬರುವುದು ಆರ್ಡರ್, ಈ ಪ್ಲೇಸ್ ಅಲ್ಲಿ ಬರುವುದು ರಾಡಿಕೆಂಟ್. ಸೊ ನೋಡಿ, ಈ ಪ್ಲೇಸ್ ಅಲ್ಲಿ ಬರುವುದು ಆರ್ಡರ್, ಈ ಪ್ಲೇಸ್ ಅಲ್ಲಿ ಬರುವುದು ರಾಡಿಕೆಂಟ್. ಓಕೆನಾ? ಸೊ ಆರ್ಡರ್ ಸೇಮ್ ಇದ್ದು ರಾಡಿಕೆಂಟ್ ಸೇಮ್ ಇರಬೇಕು. ಹಾಗಾದ್ರೆ ವಾಟ್ ಅಬೌಟ್ ದಿಸ್ 2? ಈ 2 ಅನ್ನ ನಾವು ಕೋಎಫಿಷಿಯಂಟ್ ಆಫ್ ದಿಸ್ ಸರ್ಡ್ ಅಂತ ಕರಿತೀವಿ. ಇಲ್ಲೂ ಕೋಎಫಿಷಿಯಂಟ್ ಇದೆ, ಏನಿಲ್ಲ ಅಂದ್ರೆ ಎಷ್ಟಿರುತ್ತೆ? 1. ಸೊ ದೇರ್ಫೋರ್ ದ ಕೋಎಫಿಷಿಯಂಟ್ ಆಫ್ √3 is 1. ಓಕೆ? ಸೊ ಹಾಗಾದ್ರೆ 1 ನ ನಾವು ಏನಂತ ಕರಿತೀವಿ? ಕೋಎಫಿಷಿಯಂಟ್. ಅರ್ಥ ಆಗಿದೆ ಅನ್ಕೊಳ್ತೀನಿ. ಇದು ಆರ್ಡರ್ ರಾಡಿಕೆಂಟ್, ಇದು ಕೋಎಫಿಷಿಯಂಟ್, ಇದು ಕೋಎಫಿಷಿಯಂಟ್. ನಾವು ಈಗ ಯಾವುದೇ ಸರ್ಡ್ಸ್ ನ ಅಡಿಷನ್ ಸಬ್ಟ್ರಾಕ್ಷನ್ ಮಾಡಬೇಕು ಅಂದ್ರೆ ಆರ್ಡರ್ಗೆ ಈಕ್ವಲ್ ಇರಬೇಕು, ರಾಡಿಕೆಂಟ್ಗೆ ಈಕ್ವಲ್ ಇರಬೇಕು. ಆರ್ಡರ್ಗೆ ಈಕ್ವಲ್ ಇದ್ದು ರಾಡಿಕೆಂಟ್ ಈಕ್ವಲ್ ಇದ್ರೆ ನಾವು ಏನೇನ್ ಆಡ್ ಮಾಡಬಹುದು ಅಂದ್ರೆ, ವಿ ಕ್ಯಾನ್ ಆಡ್ ದ coefficients or we can subtract the coefficients. ತಲೆಯಲ್ಲಿ ಇಟ್ಕೊಳ್ಳಿ. ಸೊ ಆರ್ಡರ್ ಸೇಮ್ ಇರಬೇಕು, ರಾಡಿಕೆಂಟ್ ಸೇಮ್ ಇರಬೇಕು. ರಾಡಿಕೆಂಟ್ ಸೇಮ್ ಇದ್ರೆ ವಿ ಕ್ಯಾನ್ ಆಡ್ ಆರ್ ವಿ ಕ್ಯಾನ್ ಸಬ್ಟ್ರಾಕ್ಟ್ ದ coefficients. ನಾವು ಚೆಕ್ ಮಾಡಿ. ವಾಟ್ ಇಸ್ ಆರ್ಡರ್ ಹಿಯರ್? ಆರ್ಡರ್ is 2. And what is the radicand here? Radicand is 3. Here order is 2, radicand is 3. ಹಾಗಾದ್ರೆ ಆರ್ಡರ್ ಸೇಮ್ ಇದೆ, ರಾಡಿಕೆಂಟ್ ಸೇಮ್ ಇದೆ ಅಂದ್ರೆ ನಾವು ಏನನ್ನ ಆಡ್ ಮಾಡಬಹುದು? ದ ಕೋಎಫಿಷಿಯಂಟ್. ವಾಟ್ ಇಸ್ ದ ಕೋಎಫಿಷಿಯಂಟ್? 1 plus 2. ಸೊ therefore 1 plus 2 is 3. ಇವೆರಡು ಸೇರಿ ಒಂದನ್ನು ಬರ್ಕೊಳ್ಳಿ, 3√3. ಹಾಗಾದ್ರೆ ಸೊ ಆನ್ಸರ್ is 3√3. ಸೊ ಇವೆರಡು ಸೇರಿಸಿ ಒಂದನ್ನು ಬರ್ಕೊಂಡು ಕೋಎಫಿಷಿಯಂಟ್ ನ ಆಡ್ ಮಾಡಿ. ಸೊ therefore the answer is 3√3. ಇನ್ನೊಂದು ಎಕ್ಸಾಂಪಲ್ ತಗೊಳ್ಳೋದಾದ್ರೆ ನೋಡಿ, ಎರಡು ಎಕ್ಸಾಂಪಲ್ ತಗೋತೀನಿ ಸುಮ್ಮನೆ ಹಾಗೇನೆ. 3 cube root of 2 plus 2 cube root of 2. Now observe here. ನಾವು ಆರ್ಡರ್ ರಾಡಿಕೆಂಟ್ ಸೇಮ್ ಇರಬೇಕು, ಹಾಗಿದ್ರೆ ಮಾತ್ರ ಆಡ್ ಮಾಡಕ್ ಆಗೋದು. ಅದು ಏನ್ ಆಡ್ ಮಾಡಬಹುದು? ಕೋಎಫಿಷಿಯಂಟ್ ನ. ಸೊ check the order. Now what is the order here? This is the order. Now this is the order. So order is 3.
here also order is 3. Now what is the radicand? Radicand is 2, here is radicand is 2. ಹಾಗಾದ್ರೆ ಆರ್ಡರ್ ಸೇಮ್ ಇದೆ, radicand ಸೇಮ್ ಇದೆ. ಹಾಗಾದ್ರೆ ಆರ್ಡರ್ radicand ಸೇಮ್ ಇದ್ರೆ what we can add? We can add the coefficients. Now what is the coefficient? Here 3, here 2. So therefore, so we can add the coefficient means 3 plus 2. ಇವೆರಡು ಸೇರಿಸಿ 1 ಬರ್ಕೊಳ್ಳಿ. Cube root of 2. So 3 plus 2 is 5 cube root of 2. Okay. So this is the answer. So therefore 5 cube root of 2. ಇದೇ ತರ subtraction. If subtraction is there means 3 minus 2 is 1. 1 cube root of 2 will be the answer. Okay na? ನೋಡಿ. So if you want to add, ಇದನ್ನ ನಾವು add ಮಾಡಬೇಕು ಅಂದ್ರೆ ಆರ್ಡರ್ ನಾವು ಈ ಪ್ಲೇಸ್ ಅಲ್ಲಿ ಬರೋದು ಆರ್ಡರ್ ಸೇಮ್ ಇದೆಯಾ? ಆರ್ಡರ್ 2 ಇದೆ, ಇಲ್ಲೂ ಎಷ್ಟಿದೆ? ಆರ್ಡರ್ 2 ಇದೆ. ಸೊ ಆರ್ಡರ್ಗೆ ಸೇಮ್ ಇದೆ. ರಾಡಿಕೆಂಟ್ ಬರೋಣ, ಇದು ರಾಡಿಕೆಂಟ್, ಇದು ರಾಡಿಕೆಂಟ್. ಸೊ ರಾಡಿಕೆಂಟ್ ಸೇಮ್ ಇದೆ. ಸೊ ಆರ್ಡರ್ ಸೇಮ್ ಇತ್ತು, ರಾಡಿಕೆಂಟ್ ಸೇಮ್ ಇದ್ರೆ ವಿ ಕ್ಯಾನ್ ಆಡ್ ದ ಕೋಎಫಿಷಿಯಂಟ್. Now what is the coefficient? 10 ಮತ್ತು 3. So 10 plus 3 is 13. Square root of 3 will be the answer. ಇವೆರಡು ಸೇರಿ 1 ಬರೀರಿ, ಇದು ಆನ್ಸರ್ ಆಗುತ್ತೆ. ಓಕೆನಾ? ಇಷ್ಟು ನಿಮ್ಮ ಅಡಿಷನ್ ಮತ್ತೆ ಸಬ್ಟ್ರಾಕ್ಷನ್ ಮಾಡೋದು ಹೇಗೆ ಅನ್ನುವಂಥದ್ದು. ಸೊ ಮೊದಲನೇದಾಗಿ ಕೊಟ್ಟಿರೋದನ್ನ ಸಿಂಪ್ಲಿಫೈಡ್ ಫಾರ್ಮ್ ಅಲ್ಲಿ ಬರೆಯಿರಿ. ಎರಡನೇದಾಗಿ ಸಿಂಪ್ಲಿಫೈಡ್ ಫಾರ್ಮ್ ಬರ್ದಾದ್ಮೇಲೆ ಆರ್ಡರ್ ಸೇಮ್ ಇದೆಯಾ, ರಾಡಿಕೆಂಟ್ ಸೇಮ್ ಇದೆಯಾ ಚೆಕ್ ಮಾಡ್ಕೊಳ್ಳಿ. ಸೇಮ್ ಇದ್ರೆ ನೀವು ಡೈರೆಕ್ಟ್ ಆಗಿ ಏನ್ ಮಾಡಿ, ಆಡ್ ಮಾಡಿ ಕೋಇಫಿಷಿಯಂಟ್ಸ್ ಗಳನ್ನ. ಓಕೆ, ಇನ್ನೊಂದು ಎಕ್ಸಾಂಪಲ್ ತಗೊಳ್ತೀನಿ. 3 into cube root of 5 plus 5 into cube root of 5. ಓಕೆನಾ? ನಾವು ಜಸ್ಟ್ ಚೆಕ್ ಆರ್ಡರ್ಸ್ ಏನಿದೆ. ಇದು ಆರ್ಡರ್, ಇದು ರಾಡಿಕೆಂಟ್, ಇದು ಆರ್ಡರ್, ಇದು ರಾಡಿಕೆಂಟ್. ಸೊ ಆರ್ಡರ್ಗೆ ಸೇಮ್ ಇದೆ 3 3, ರಾಡಿಕೆಂಟ್ ಸೇಮ್ ಇದೆ 5 5. ಹಾಗಾದ್ರೆ ಆರ್ಡರ್ಸ್ ಅಂಡ್ ರಾಡಿಕೆಂಟ್ಸ್ ಆರ್ ಸೇಮ್. ವಿ ಕ್ಯಾನ್ ಆಡ್ ದ coefficient. What is the coefficient? 3 plus 5. 5 plus 3 is 8. ಹಾಗಾದ್ರೆ ಇವೆರಡು ಸೇರಿಸಿ 1 ಬರೀರಿ. So 8 cube root of 5 is the answer. Okay. Likewise subtraction ಹಾಗೇನೆ. ಸೊ ಸಬ್ಟ್ರಾಕ್ಷನ್ ಮಾಡಬೇಕು ಅಂತಂದ್ರೂ ಕೂಡ ಸೊ ಕ್ಯೂಬ್ ರೂಟ್ ಆಫ್ 3 cube root of 2 minus cube root of 2. Now here order, this is order and this is radicand. Now this is radicand. So orders and radicands are same. So orders radicand same idre we can subtract the coefficient. Coefficient nothing is there means 1. 3 ಅಲ್ಲಿ 1 ಹೋದ್ರೆ 2 cube root of 2. So 2, 3 ಅಲ್ಲಿ 1 ಹೋದ್ರೆ 2. So 2 cube root of 2 is the answer. Okay na? So 4 square root of 24 minus, we'll take another one. Okay, 3 square root of 6. Now ಇದನ್ನ ನೋಡೋದಾದ್ರೆ, now if you have observed here, ನಾವು 24 ಅನ್ನ ಇನ್ನು ಸಿಂಪ್ಲಿಫೈಡ್ ಫಾರ್ಮ್ ಅಲ್ಲಿ ಬರ್ಕೋಬಹುದು. ಸೊ 24 ಅನ್ನ ನಾನು ಈ ರೀತಿ ಬರ್ಕೋಬಹುದಾ? 6 4s. ಇಲ್ಲಿ 4 ಅನ್ನೋದು ಪರ್ಫೆಕ್ಟ್ ಸ್ಕ್ವೇರ್ ನಂಬರ್. ಟೇಕ್ ಔಟ್ ದ ಸ್ಕ್ವೇರ್ ರೂಟ್ ಆಫ್ 4. ವಿ ಕ್ಯಾನ್ ಟೇಕ್ ಔಟ್ 4 square root is 2. Root of 6 is remaining. So root 24 can be written in the form of 2 root of 6, 2 square root of 6. So therefore ಈ ಜಾಗದಲ್ಲಿ ನಾನು ಇದನ್ನ ಬರ್ಕೊಳ್ತೀನಿ. 4 ಅಲ್ಲೇ ಇದೆ ಇಂಟು ರೂಟ್ 24 ಬದಲು 2 ರೂಟ್ 6 ಬರ್ಕೊಂಡೆ ಮೈನಸ್ 3 ರೂಟ್ 6 ಅಲ್ಲೇ ಇರಲಿ. 3 ಇಂಟು ರೂಟ್ 6 ಬಿಕಾಸ್ 6 ನ ಸಿಂಪ್ಲಿಫೈಡ್ ಫಾರ್ಮ್ ಅಲ್ಲಿ ಬರೆಯಕ್ಕಾಗಲ್ಲ, ಹಾಗೆ ಇಟ್ಕೊಳ್ಳಿ. ಸೊ 4 2s 8 ರೂಟ್ 6 ಮೈನಸ್ 3 ಅಂಡರ್ ರೂಟ್ ಆಫ್ 6. ಈಗ ಅಬ್ಸರ್ವ್ ಮಾಡಿ, ಇದು ಆರ್ಡರ್, ಇದು ಕೂಡ ಆರ್ಡರ್, ಇದು ರಾಡಿಕೆಂಟ್, ಇದು ರಾಡಿಕೆಂಟ್. ಸೊ ಆರ್ಡರ್ಗೆ ಸೇಮ್ ಇದೆ,
radicand same ಇದೆ. So we can subtract the coefficient. Now what is the coefficient? 8 minus 3. So 8 minus 3, ಎರಡು ಸೇರಿ 1 ಬರ್ಕೊಳ್ಳಿ, under root of 6. So therefore the answer is 5 root 6 is the answer. Okay. So this is how we need to subtract the surds. Now coming back to the multiplication. ಸೊ ಮಲ್ಟಿಪ್ಲಿಕೇಶನ್, ಈಗಾಗಲೇ ನಾವು ಅಡಿಷನ್ ಆಯ್ತು, ಸಬ್ಟ್ರಾಕ್ಷನ್ ಆಯ್ತು ಅಲ್ವಾ. ಸೊ ಈಗ ನಾವು ಮಲ್ಟಿಪ್ಲಿಕೇಶನ್ ನ ಮಾಡೋದಾದ್ರೆ, ಅಡಿಷನ್ ಸಬ್ಟ್ರಾಕ್ಷನ್ ಮಾಡೋದಕ್ಕೆ ನಮ್ಗೆ ಒಂದು ರೂಲ್ ಇತ್ತು. ಏನ್ ರೂಲ್ ಅದು ಅಂತಂದ್ರೆ, ಆರ್ಡರ್ಗೆ ಸೇಮ್ ಇರಬೇಕಾಗಿತ್ತು, ರಾಡಿಕೆಂಡ್ಗೆ ಸೇಮ್ ಇರಬೇಕಾಗಿತ್ತು. ಹಾಗೆ ಇಲ್ಲೂ ಕೂಡ ಒಂದು ಕಂಡೀಷನ್ ಇದೆ. ಆ ಕಂಡೀಷನ್ ನ ನೀವು ತಿಳ್ಕೊಂಡ್ರೆ ನೀವು ಈ ತರಹ ಮಲ್ಟಿಪ್ಲಿಕೇಶನ್ ನ ಮಾಡಬಹುದು. ಇಲ್ಲೂ ಕೂಡ ಫಸ್ಟ್ ಕೊಟ್ಟಿರೋ ಸರ್ಟ್ಸ್ ನ ಸಿಂಪ್ಲಿಫೈಡ್ ಫಾರ್ಮ್ ಅಲ್ಲಿ ಬರ್ಕೋಬೇಕಾಗುತ್ತೆ. ಈಗ ಕೊಟ್ಟಿರೋ ಕ್ವಶನ್ ಅನ್ನೇ ತಗೊಳ್ಳೋದಾದ್ರೆ, 2 root 12 into 7 root 20 into root 32 ಇದೆ. ಫಸ್ಟ್ ಯಾವುದೇ ಸರ್ಟ್ಸ್ ಕೊಟ್ಟರು ಅದನ್ನು ಸಿಂಪ್ಲಿಫೈಡ್ ಫಾರ್ಮ್ ಅಲ್ಲಿ ಬರ್ಕೋಬೇಕು. ಫಸ್ಟ್ ರೂಟ್ 12 ನಾನು 4 3s ಬರ್ಕೋಬಹುದು. ಸೊ therefore remaining is 2 root 3 because square root of 4 is 2, remaining is 3. So root 12 ಏನಂತ ಬರ್ಕೊಂಡೆ? 2 root 3. ನೆಕ್ಸ್ಟ್ ರೂಟ್ 20 ನ ಬರ್ಕೊಳ್ಳೋಣ. ರೂಟ್ 20 ನ 4 5s. ಸೊ 4 ದ ಸ್ಕ್ವೇರ್ ರೂಟ್ 2, ಉಳಿದಿರೋದು ರೂಟ್ 5. root 20 can be written in the form of 2 root 5. Next root 32. root 32 ನ 16 2s. 16 ದ ಸ್ಕ್ವೇರ್ ರೂಟ್ 4, ಉಳಿದಿರೋದು ರೂಟ್ 2. ಹಾಗಾದ್ರೆ ಈ ಕ್ವಶನ್ ನಲ್ಲಿ ನಾವು ಕ್ವಶನ್ ಇನ್ನೊಂದ್ಸಲಿ ಬರ್ಕೊಳ್ತೀನಿ. 2 root 12 into 7 root 20 into root 32. ಸೊ 2 ಅಲ್ಲೇ ಇರಲಿ, ಇಂಟು ರೂಟ್ 12 ನ ಏನಂತ ಬರ್ಕೋಬಹುದು? 2 root 3 into 7 ಅಲ್ಲೇ ಇರಲಿ, ಇಂಟು ರೂಟ್ 20 ನ 2 root 5 into ರೂಟ್ 32 ನ 4 root 2. ಓಕೆನಾ? ಈಗ ಮಲ್ಟಿಪಲ್ ಮಾಡಿ. 2 3s 6 root 3 into 7 2s 14 root 5 into 4 root 2 ಅಲ್ಲೇ ಇರಲಿ. ಸೊ okay, sorry, it's 2 2s 4. 2 2s 4. So okay, 2 2s 4 root 3 into, so 7 2s 14 root 5 into 4 root 2. ಓಕೆ, ಈಗ ಇದನ್ನ ಬರ್ಕೊಳ್ಳೋಣ. 4 root 3 into 14 root 5 into 4 root 2. ಈಗ ನಾವು ಮಲ್ಟಿಪ್ಲಿಕೇಶನ್ ಆಫ್ ಸರ್ಟ್ಸ್ ಮಾಡಬೇಕು ಅಂದ್ರೆ ಇರುವಂತಹ ಕಂಡೀಷನ್ ಅನ್ನ ತಿಳ್ಕೊಳ್ಳೋಣ. ನಾವು ಮಲ್ಟಿಪ್ಲಿಕೇಶನ್ಸ್ ಮಾಡಬೇಕಾದ್ರೆ ಇರುವ ಕಂಡೀಷನ್ ಏನು ಅಂತ ನೋಡೋದಾದ್ರೆ, ನೋಡಿ, ಅಡಿಷನ್ ಸಬ್ಟ್ರಾಕ್ಷನ್ ಮಾಡಬೇಕಾದ್ರೆ ಒಂದು ಎಕ್ಸಾಂಪಲ್ ತಗೋತೀನಿ. ಸಿಂಪಲ್ ಎಕ್ಸಾಂಪಲ್ ಇಲ್ಲೇ ಬರೀತೀನಿ. ರೂಟ್ 2 ಇಂಟು ರೂಟ್ 4. ಅಡಿಷನ್ ಸಬ್ಟ್ರಾಕ್ಷನ್ ಮಾಡಬೇಕಾದ್ರೆ ಆರ್ಡರ್ ಸೇಮ್ ಇರಬೇಕಾಯ್ತು, ರಾಡಿಕೆಂಡ್ ಸೇಮ್ ಇರಬೇಕಾಯ್ತು. ಎರಡು ಸೇಮ್ ಇದ್ರೆ ನಾವು ಕೋಎಫಿಷಿಯಂಟ್ಸ್ ನ ಆಡ್ ಸಬ್ಟ್ರಾಕ್ಟ್ ಮಾಡಬಹುದಿತ್ತು. ಆದ್ರೆ ಇಲ್ಲಿ ಕಂಡೀಷನ್ ಇರೋದು ಏನು ಅಂದ್ರೆ, ಆರ್ಡರ್ಗೆ ಸೇಮ್ ಇದ್ರೆ ಸಾಕು. ಆರ್ಡರ್ಗೆ ಸೇಮ್ ಇದ್ರೆ we can multiple radicand as well as coefficient. ತಲೆ ಇಟ್ಕೊಳ್ಳಿ. ಓಕೆ, ಸೊ ಇಲ್ಲಿ ಆರ್ಡರ್ 2 ಇದೆ, ಆರ್ಡರ್ಸ್ ಸೇಮ್. ಹಾಗಾದ್ರೆ ಏನ್ ಮಲ್ಟಿಪಲ್ ಮಾಡಬಹುದು? ರಾಡಿಕೆಂಟ್ ಗೆ ಮಲ್ಟಿಪಲ್ ಮಾಡಬಹುದು. ಹಾಗೆ ಕೋಎಫಿಷಿಯಂಟ್ ಮಲ್ಟಿಪಲ್ ಮಾಡಿರ್ಬೇಕು. ಹಾಗಾದ್ರೆ ಇಲ್ಲಿ 2 into 4 ಅಂದ್ರೆ ಹೀಗೆ ಬರುತ್ತೆ ನೋಡಿ. ಸೊ 2 into 4, ಯಾಕಂದ್ರೆ ರಾಡಿಕೆಂಟ್ ನ ಮಲ್ಟಿಪಲ್ ಮಾಡಬಹುದು, ಬಿಕಾಸ್ ಆರ್ಡರ್ಸ್ ಆರ್ ಸೇಮ್. 2 4s
8. ಹಾಗಾದ್ರೆ ಸ್ಕ್ವೇರ್ ರೂಟ್ ಆಫ್ 8 ಅನ್ನುವಂಥದ್ದು. ಸರ್ ಕೋಎಫಿಷಿಯಂಟ್ ಮಲ್ಟಿಪಲ್ ಮಾಡ್ಲಿಲ್ಲ, ಕೋಎಫಿಷಿಯಂಟ್ ಏನಿದೆ 1 ಇಂಟು 1, ಸೊ ದೇಫೋರ್ ಬರ್ಕೊಳ್ಳಿ 1 ಇಂಟು 1, 1 ಒನ್ಸ 1 ಓನ್ಲಿನು, ಸೊ ದೇಫೋರ್ ಬರೆಯೋ ಅವಶ್ಯಕತೆ ಇಲ್ಲ. ಸೊ ದೇಫೋರ್ ದ ಆನ್ಸರ್ ಇಸ್ ರೂಟ್ 8. ಅಕಸ್ಮಾತ್ ಸರ್ ಯಾವುದೋ ಒಂದು ಕೊಟ್ಬಿಟ್ಟ ಅಂತ ಅನ್ಕೊಳ್ಳಿ, ಹೀಗೆ ನೋಡಿ 2 ರೂಟ್ 3 ಇಂಟು 6 ರೂಟ್ 5 ಇತ್ತು ಅನ್ಕೊಳ್ಳಿ. ಈಗ ನೋಡಿ ಮಲ್ಟಿಪ್ಲಿಕೇಶನ್ ಮಾಡಬೇಕು ಅಂದ್ರೆ ಏನ್ ಸೇಮ್ ಇದ್ರೆ ಸಾಕು, ಆರ್ಡರ್ ಸೇಮ್ ಇದ್ರೆ ಸಾಕು. ವಾಟ್ ಇಸ್ ಆರ್ಡರ್ ಹಿಯರ್? ಆರ್ಡರ್ ಇಸ್ 2, ಆರ್ಡರ್ ಇಸ್ 2. ಆರ್ಡರ್ ಸೇಮ್ ಇದ್ರೆ ವಾಟ್ ವಿ ಕ್ಯಾನ್ ಮಲ್ಟಿಪಲ್? ರಾಡಿಕೆಂಟ್ ನ ಮಲ್ಟಿಪಲ್ ಮಾಡಬಹುದು ಮತ್ತು ಕೋಎಫಿಷಿಯಂಟ್ ನ ಮಲ್ಟಿಪಲ್ ಮಾಡಬೇಕು. ಹಾಗಾದ್ರೆ 6 2s ಕೋಎಫಿಷಿಯಂಟ್ ಮಲ್ಟಿಪಲ್ ಮಾಡಿದೆ 12 ರೂಟ್, ಸೊ 5 3s 15. ಸೊ ಹಾಗಾದ್ರೆ ಸೊ 6 2s 12, 5 3s 15, so 12 root 15 is the answer. Okay, ಸೊ ನೆನಪಲ್ಲಿ ಇಟ್ಕೊಳ್ಳಿ, ಮಲ್ಟಿಪ್ಲಿಕೇಶನ್ ಮಾಡಬೇಕು ಅಂತಂದ್ರೆ ಆರ್ಡರ್ ಸೇಮ್ ಇದ್ರೆ ಸಾಕು. ಆರ್ಡರ್ ಸೇಮ್ ಇದ್ರೆ ವಿ ಕ್ಯಾನ್ ಮಲ್ಟಿಪಲ್ ದ ರಾಡಿಕೆಂಟ್ ಆಸ್ ವೆಲ್ ಆಸ್ ಕೋಎಫಿಷಿಯಂಟ್. ಇಲ್ಲಿಗೆ ಬರೋಣ ನಮ್ಮ ಕ್ವಶನ್. ವಾಟ್ ಇಸ್ ದ ಆರ್ಡರ್ ಹಿಯರ್? ಆರ್ಡರ್ ಇದು ಆರ್ಡರ್, ಇಲ್ಲಿ ಬರುವುದು ಆರ್ಡರ್, ಇಲ್ಲಿ ಬರುವುದು ಆರ್ಡರ್. ಹಾಗಾದ್ರೆ ಆರ್ಡರ್ಸ್ ಆರ್ ಸೇಮ್ ನೋ? ಆರ್ಡರ್ಸ್ ಏನು? ಇಲ್ಲೂ 2 ಇದೆ, ಇಲ್ಲೂ 2 ಇದೆ, ಆರ್ಡರ್ಸ್ ಇಲ್ಲೂ 2 ಇದೆ, ಹೌದಾ? ಓಕೆ, ಹಾಗಾದ್ರೆ ಆರ್ಡರ್ ಸೇಮ್ ಇದ್ರೆ ವಾಟ್ ವಿ ಕ್ಯಾನ್ ಮಲ್ಟಿಪಲ್? ರಾಡಿಕೆಂಟ್ ನ ಮತ್ತು ಕೋಎಫಿಷಿಯಂಟ್ ನ ಮಲ್ಟಿಪಲ್ ಮಾಡಬಹುದು. ಸೊ ಹಾಗಾದ್ರೆ ವಿ ಕ್ಯಾನ್ ರೈಟ್ ಲೈಕ್ ದಿಸ್ 4 ಇಂಟು 14 ಇಂಟು 4. ಇದು ನಮ್ಮ ಕೋಎಫಿಷಿಯಂಟ್ಸ್ ಗಳು. ರೂಟ್ ಆಫ್ ಅಂಡರ್ ರೂಟ್ ಆಫ್ 3 ಇಂಟು 5 ಇಂಟು 2. ಸೊ ಆರ್ಡರ್ ಸೇಮ್ ಇರೋದ್ರಿಂದ ವಿ ಕ್ಯಾನ್ ಮಲ್ಟಿಪಲ್ ದ ರಾಡಿಕೆಂಟ್ ಅಂಡ್ ವಿ ಕ್ಯಾನ್ ಮಲ್ಟಿಪಲ್ ದ ಕೋಎಫಿಷಿಯಂಟ್ಸ್. ಸೊ ಮಲ್ಟಿಪಲ್ ಮಾಡಿ ನಿಮಗೆ ಆನ್ಸರ್ ಸಿಗುತ್ತೆ ಅನ್ನುವಂಥದ್ದು. ಓಕೆ, 4 4s 16 ಇಂಟು 14 ನ ಮಾಡಿದ್ರೆ ಇಟ್ಸ್ 224. ಸೊ 224 ಅಂಡರ್ ರೂಟ್ ಆಫ್ 5 3s 15 ಇಂಟು 2 ಮಾಡಿ, ಸೊ 30. ಹಾಗಾದ್ರೆ ಆನ್ಸರ್ 224 ಸ್ಕ್ವೇರ್ ರೂಟ್ ಆಫ್ 30 ಇಸ್ ದ ಆನ್ಸರ್. ಓಕೆ, ಹೀಗೆ ನಾವು ಸರ್ಡ್ಸ್ ಮಲ್ಟಿಪ್ಲಿಕೇಶನ್ ಮಾಡಬಹುದು. ಸೊ ಇನ್ನೊಂದು ಎಕ್ಸಾಂಪಲ್ ನ ತಗೊಳ್ಳೋದಾದ್ರೆ, ಐ ಥಿಂಕ್ ಇಷ್ಟು ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಸೊ ಸಿಂಪ್ಲಿಫೈಡ್ ಫಾರ್ಮ್ ಅಲ್ಲಿ ಬರ್ತಿಟ್ಕೊಳ್ಳೋದು ಮತ್ತು ಕಂಡೀಷನ್ ತಲ್ಲಿದ್ರೆ ಸಾಕು. ಸೊ ಅಡಿಷನ್ ಸಬ್ಟ್ರಾಕ್ಷನ್ ಗೆ ಕಂಡೀಷನ್ ಫಸ್ಟ್ ಸಿಂಪ್ಲಿಫೈಡ್ ಫಾರ್ಮ್ ಅಲ್ಲಿ ಬರೀಬೇಕು. ಆರ್ಡರ್ ಸೇಮ್ ಇರಬೇಕು, ರಾಡಿಕೆಂಟ್ ಸೇಮ್ ಇರಬೇಕು. ಎರಡು ಸೇಮ್ ಇದ್ರೆ ನಾವು ಕೋಎಫಿಷಿಯಂಟ್ಸ್ ನ ಆಡ್ ಸಬ್ಟ್ರಾಕ್ಟ್ ಮಾಡಬಹುದು. ಇನ್ನು ಮಲ್ಟಿಪಲ್ ಬಂದ್ರೆ ಆರ್ಡರ್ ಸೇಮ್ ಇದ್ರೆ ಸಾಕು. ಆರ್ಡರ್ ಸೇಮ್ ಇದ್ರೆ ವಿ ಕ್ಯಾನ್ ಮಲ್ಟಿಪಲ್ ದ ರಾಡಿಕೆಂಟ್ ಆಸ್ ವೆಲ್ ಆಸ್ ಕೋಎಫಿಷಿಯಂಟ್ಸ್. ಸೊ ಇನ್ನೊಂದು ಎಕ್ಸಾಂಪಲ್ ತಗೊಂಡು ನೋಡೋದಾದ್ರೆ, 2 square root of 8, 2 into square root of 8 into 3 into square root of 24. First simplified form ಅಲ್ಲಿ ಬರ್ಕೋಬೇಡ. ಸೊ ರೂಟ್ 8 ಕ್ಯಾನ್ ಬಿ ರಿಟನ್ ಇನ್ ದ ಫಾರ್ಮ್ ಆಫ್ 4 2s. ನಿಮ್ಗೆ ಈಗಾಗಲೇ ಗೊತ್ತಿದೆ 4th ಸ್ಕ್ವೇರ್ ರೂಟ್ 2, ಉಳಿದಿರೋದು 2. ಸೊ 2 ಸ್ಕ್ವೇರ್ ರೂಟ್ ಆಫ್ 2 ಸಿಂಪ್ಲಿಫೈಡ್ ಫಾರ್ಮ್ ಆಫ್ ರೂಟ್ 8. ಇನ್ನ 24 ಅನ್ನ ಬರ್ಕೊಳ್ಳೋದಾದ್ರೆ 6 4s ಆರ್ 4 6. ಸೊ 4th ಸ್ಕ್ವೇರ್ ರೂಟ್ 2, ಉಳಿದಿರೋದು 6 ಅಂಡರ್ ರೂಟ್ ಆಫ್ 6. ಓಕೆ, ಸೊ ಕ್ವಶನ್ ಇನ್ನೊಂದ್ಸಲಿ ಬರ್ಕೊಳ್ತೀನಿ. 2 ರೂಟ್ 8 ಇಂಟು 3 ರೂಟ್ 24, ಕರೆಕ್ಟಾ? ಸೊ ಹಾಗಾದ್ರೆ 2 ಅಲ್ಲೇ ಇರಲಿ ಇಂಟು ರೂಟ್ 8 ನ ಏನಂತ ಬರ್ಕೋಬಹುದು? 2 ರೂಟ್ 2 ಇಂಟು, ಓಕೆ, ಸೊ 3 ಅಲ್ಲೇ ಇರಲಿ ಇಂಟು ರೂಟ್ 24 ನ 2 ರೂಟ್ 6. ಓಕೆ, 2 2s 4 root 2 into 3 2s 6 root 6. Now observe, you can multiple now. So here order 2 ಇದೆ, ಆರ್ಡರ್ 2 ಇದೆ. ಆರ್ಡರ್ ಸೇಮ್ ಇದ್ರೆ ಸಾಕು ಮಲ್ಟಿಪಲ್ ಮಾಡಬೇಕಾದ್ರೆ. ಆರ್ಡರ್ ಸೇಮ್ ಇದ್ರೆ ವಾಟ್ ವಿ ಕ್ಯಾನ್ ಮಲ್ಟಿಪಲ್? ನಾವು ರಾಡಿಕೆಂಟ್ ಮಲ್ಟಿಪಲ್ ಮಾಡಿ ಕೋಎಫಿಷಿಯಂಟ್ ಕೂಡ ಮಲ್ಟಿಪಲ್ ಮಾಡಬಹುದು. ಸೊ therefore 4 into 6 under root of 2 into 6. So 6 4s 24 under root of. So ಈಗ ರಾಡಿಕೆಂಟ್ ಮಲ್ಟಿಪಲ್ ಮಾಡಿ. ರಾಡಿಕೆಂಟ್ is 2 and 6, 6 2s 12. ಹಾಗಾದ್ರೆ the answer is
ಮಲ್ಟಿಪಲ್ ಮಾಡಿದ್ಮೇಲೆ ಸಿಗೋದು 24√12. ನಿಮಗೆ ಎಕ್ಸಾಮಿನೇಷನ್ ಅಲ್ಲಿ ಅಡಿಷನ್, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್ ಎಲ್ಲ ಬರುವಂತ ಚಾನ್ಸಸ್ ಇರುತ್ತೆ, ಎಲ್ಲ ಸೇರಿಸಿ. ಹಾಗಾಗಿ ಇದನ್ನ ಕ್ಲಿಯರ್ ಕಟ್ ಆಗಿ ನೋಡ್ಕೊಳ್ಳಿ. ತಗೊಂಡಿರುವಂತಹ ಒಂದು ಕ್ವಶನ್ ನಿಮಗೆ 2015 ನಲ್ಲಿ, ಸಾರಿ ಇಟ್ಸ್ 2012 HSTR ಕ್ವಶನ್ ಪೇಪರ್ ನಲ್ಲಿ ನಿಮಗೆ ಕೇಳಿರುವಂತಹ ಒಂದು ಕ್ವಶನ್. ಸೊ ಈ ಕ್ವಶನ್ ಅನ್ನ ನಾನು ಈಗ ಸಾಲ್ವ್ ಮಾಡ್ತಾ ಇದ್ದೀನಿ. ಹಾಗೆ ನಿಮ್ಗೆ ಯಾವುದೇ ಕ್ವಶನ್ ಪೇಪರ್ ಅಲ್ಲಿ ಯಾವುದೇ ರೀತಿಯಾದಂತಹ ಡೌಟ್ಸ್ ಗಳಿದ್ರೆ ಅದನ್ನ ನೀವು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಅಥವಾ ನನಗೆ ಕಮೆಂಟ್ ಮೂಲಕ ಅಥವಾ ನನ್ನ ಟೆಲಿಗ್ರಾಮ್ ನ ಥ್ರೂ ನೀವೇನಾದ್ರೂ ನನಗೆ ಕೊಟ್ರೆ ಖಂಡಿತವಾಗ್ಲೂ ಆ ಇಂಡಿವಿಜುವಲ್ ಪ್ರಾಬ್ಲಮ್ಸ್ ಗಳನ್ನ ನಾನು ಸಾಲ್ವ್ ಮಾಡ್ಕೊಡ್ತೀನಿ. ಈಗ ಕ್ವಶನ್ ಗೆ ಬರೋದಾದ್ರೆ, ದ ವ್ಯಾಲ್ಯೂ ಆಫ್ 7 ಕ್ಯೂಬ್ ರೂಟ್ ಆಫ್ 2 ಪ್ಲಸ್ ಕ್ಯೂಬ್ ರೂಟ್ ಆಫ್ 16 ಮೈನಸ್ ಕ್ಯೂಬ್ ರೂಟ್ ಆಫ್ 54 ಈಸ್. ಈಗ ಏನ್ ಮಾಡೋಣ ಅಂದ್ರೆ ಫಸ್ಟ್ ಒಂದ್ಸಲಿ ಪ್ರಾಬ್ಲಮ್ ನ ಬರ್ಕೊಳ್ಳೋಣ. 7 ಕ್ಯೂಬ್ ರೂಟ್ ಆಫ್ 2 ಪ್ಲಸ್ ಕ್ಯೂಬ್ ರೂಟ್ ಆಫ್ 16 ಪ್ಲಸ್ ಮೈನಸ್ ಕ್ಯೂಬ್ ರೂಟ್ ಆಫ್ 54. ಸೊ ಈಗ 7 ಕ್ಯೂಬ್ ರೂಟ್ ಆಫ್ 2 ನ ಹಾಗೆ ಇಟ್ಕೊಳ್ಳೋಣ, ಪ್ಲಸ್ ಕ್ಯೂಬ್ ರೂಟ್ ಆಫ್ 16 ನ ನಾನು ಯಾವ ತರಹ ಬರ್ಕೊಳ್ತೀನಿ ಅಂತಂದ್ರೆ 8 2s ಅಂತ ಬರ್ಕೊಳ್ತೀನಿ, ಮೈನಸ್ ಕ್ಯೂಬ್ ರೂಟ್ ಆಫ್ 54 ನ 27 2s ಅಂತ ಬರ್ಕೊಳ್ತೀನಿ. ಹಾಗಾದ್ರೆ ನಿಮ್ ಕ್ವಶನ್ ಅಲ್ಲಿ ನೋಡೋದಾದ್ರೆ ಇಲ್ಲಿ ಆರ್ಡರ್ 3 ಇದೆ, ರಾಡಿಕೆಂಟ್ 2 ಇದೆ. ಇಲ್ಲಿ ಆರ್ಡರ್ 3 ಇದೆ, ರಾಡಿಕೆಂಟ್ 16 ಇದೆ. ಇಲ್ಲಿ ಆರ್ಡರ್ 3 ಇದೆ, ರಾಡಿಕೆಂಟ್ 54 ಇದೆ. ಈಗ ನಾನು ಏನ್ ಹೇಳಿದೆ ಅಂದ್ರೆ ಸರ್ಡ್ಸ್ ಅಲ್ಲಿ ಅಡಿಷನ್ ಸಬ್ಟ್ರಾಕ್ಷನ್ ಮಾಡಬೇಕು ಅಂದ್ರೆ ಒಂದು ರೂಲ್ ಇದೆ. ಆ ರೂಲ್ ಏನು ಅಂದ್ರೆ ಆರ್ಡರ್ಗೆ ಆರ್ಡರ್ ಈಕ್ವಲ್ ಇರಬೇಕು ಮತ್ತು ರಾಡಿಕೆಂಟ್ಗೆ ರಾಡಿಕೆಂಟ್ ಈಕ್ವಲ್ ಇರಬೇಕು. ದೆನ್ ಓನ್ಲಿ ಯು ಕ್ಯಾನ್ ಆಡ್ ಆರ್ ಯು ಕ್ಯಾನ್ ಸಬ್ಟ್ರಾಕ್ಟ್. ಇಲ್ಲಿ ಬರೋದಾದ್ರೆ ನಾವು ಆರ್ಡರ್ಸ್ ನ ಗಮನಿಸೋದಾದ್ರೆ ಆರ್ಡರ್ ಇಲ್ಲಿ ಕರೆಕ್ಟ್ ಆಗಿದೆ. ಆರ್ಡರ್ ಎಷ್ಟಿದೆ? ಇಲ್ಲಿ 3 ಇದೆ, ಇಲ್ಲಿ 3 ಇದೆ, ಇಲ್ಲೂ 3 ಇದೆ. ಸೊ ಆರ್ಡರ್ಸ್ ಆರ್ ಸೇಮ್ ಇನ್ ದ ಆಲ್ ದ ಸಿಚುವೇಶನ್. ಬಟ್ ವಾಟ್ ಅಬೌಟ್ ರಾಡಿಕೆಂಟ್? ರಾಡಿಕೆಂಟ್ ಏನಾಗಿದೆ? ಇಲ್ಲಿ 2 ಇದೆ, ಇಲ್ಲಿ 16 ಇದೆ, ಇಲ್ಲಿ 54 ಇದೆ. ಹಾಗಾಗಿ ವಿ ಕಾಂಟ್ ಆಡ್ ಆರ್ ವಿ ಕಾಂಟ್ ಸಬ್ಟ್ರಾಕ್ಟ್ ದಿಸ್. ಹಾಗಾಗಿ ನಾನೇನ್ ಮಾಡ್ತಿದ್ದೀನಿ ಅಂದ್ರೆ ಈ 16 ಅನ್ನ ನಾನು 8 2s ಬರ್ಕೊಳ್ತಾ ಇದ್ದೀನಿ ಟು ಮೇಕ್ ದ ರಾಡಿಕೆಂಟ್ ಸೇಮ್. ಇದು ಮೊದಲನೇ ಪಾಯಿಂಟ್. ಎರಡನೇ ಪಾಯಿಂಟ್, ನಿಮಗೆ ಇಲ್ಲಿ ಬರ್ಕೋಬೇಕಾದ್ರೆ 8 2s ಯಾಕೆ ಬರ್ಕೊಂಡ್ರಿ ಅಂತ ನೀವು ಕೇಳೋದಾದ್ರೆ, ನಾವು ಈ ಬರ್ಕೊಳ್ಳೋ ಈ ನಂಬರ್ಸ್ ಗಳನ್ನ ನಾವು ಸಿಂಪ್ಲಿಫೈ ಫಾರ್ಮ್ ಅಲ್ಲಿ ಬರ್ಕೊಳ್ಳೋ ಅಂತ ಟೈಮ್ ಅಲ್ಲಿ, ಈಗ ಫಾರ್ ಎಕ್ಸಾಂಪಲ್ 16 ಬರ್ಕೊಳ್ತಿದ್ರ ಅನ್ಕೊಳ್ಳಿ. 16 ನಾನು ಏನ್ ಬರ್ಕೊಂಡಿದ್ದೀನಿ? 8 2s ಅಂತ ಬರ್ಕೊಂಡಿದ್ದೀನಿ. ಈ ಬರ್ಕೊಳ್ತಾ ಇರುವಂತಹ ಈ ಎರಡು ಫ್ಯಾಕ್ಟರ್ಸ್ ಗಳಲ್ಲಿ ಒಂದು ಫ್ಯಾಕ್ಟರ್ಸ್ಗೆ ನಮ್ಗೆ ಕ್ಯೂಬ್ ರೂಟ್ ತೆಗೆಯೋ ತರಹ ಇರಬೇಕು. ಯಾಕೆಂದ್ರೆ ಇಲ್ಲಿ ನಮ್ಗೆ ಕ್ಯೂಬ್ ರೂಟ್ ಇದೆ, ಕರೆಕ್ಟಾ? ಹಾಗಾಗಿ 8 ಕ್ಯೂಬ್ ರೂಟ್ ಏನು ಅಂದ್ರೆ 8 ಕ್ಯೂಬ್ ರೂಟ್ ನ ತೆಗೆಯೋದಾದ್ರೆ 2 ಕ್ಯೂಬ್ ಇಂಟು 2 ಅಂತ ಬರೀಬಹುದು. ಸರ್ ನೀವು ಕೇಳ್ಬಹುದು, ಅಕಸ್ಮಾತ್ ನಿಮ್ಗೆ ಸ್ಕ್ವಯರ್ ರೂಟ್ ಆಫ್ ಇತ್ತು ಅಂತಂದ್ರೆ, ಈಗ ಸ್ಕ್ವಯರ್ ರೂಟ್ ಆಫ್ 8 ಇತ್ತು ಅಂದ್ರೆ ನಾವು ಇಲ್ಲಿ ಆರ್ಡರ್ ಏನಿಲ್ಲ ಅಂತಂದ್ರೆ 2 ಇದೆ. ಹಾಗಾದ್ರೆ ಇದು ಆರ್ಡರ್ 2 ಆಯ್ತು, ರಾಡಿಕೆಂಟ್ ಎಷ್ಟಾಯ್ತು? 8 ಆಯ್ತು, ಕರೆಕ್ಟಾ? ಇಲ್ಲಿ 8 ನ ನಾವು ಸಿಂಪ್ಲಿಫೈ ಮಾಡ್ಕೋಬಹುದು. ಹೇಗೆ 4 ಇಂಟು 2. ಯು ಕ್ಯಾನ್ ಆಸ್ಕ್ 4 ಇಂಟು 2 ನೇ ಯಾಕೆ ಬರ್ಕೊಂಡೆ ಅಂದ್ರೆ ಕೊಟ್ಟಿರೋ ಎರಡು ಫ್ಯಾಕ್ಟರ್ಸ್ ಅಲ್ಲಿ ನಮಗೆ ಒಂದು ಫ್ಯಾಕ್ಟರ್ಸ್ಗೆ ಸ್ಕ್ವಯರ್ ರೂಟ್ ನ ತೆಗೆಯೋ ತರಹ ಇರಬೇಕು. ವಾಟ್ ಇಸ್ ದ ಸ್ಕ್ವಯರ್ ರೂಟ್ ಆಫ್ 4? 2. ಹಾಗೆ ಇಲ್ಲಿ ಕೊಟ್ಟಿರೋ ಎರಡು ಅಥವಾ ಬರ್ಕೊಳ್ಳೋ ಎರಡು ಫ್ಯಾಕ್ಟರ್ ಅಲ್ಲಿ ಒಂದು ಫ್ಯಾಕ್ಟರ್ಗೆ ಕ್ಯೂಬ್ ರೂಟ್ ತೆಗೆಯೋ ತರಹ ಇರಬೇಕು. ಹಾಗಾದ್ರೆ 8 ಕ್ಯೂಬ್ ರೂಟ್ ಏನು? 2. ಹಾಗಾಗಿ 2 ಕ್ಯೂಬ್ ಇಂಟು 2 ಬರ್ಕೋಬಹುದು. ಅಂದ್ರೆ 8 ಕ್ಯೂಬ್ ರೂಟ್ 2 ನ ತೆಗಿಬಹುದು ಹೊರಗಡೆ. ಹಾಗೆ ಇಲ್ಲೂ ಕೂಡ ನೋಡಿ, ನಾನು 54 ನ 27 2s ಅಂತ ಬರ್ಕೊಂಡಿದ್ದೀನಿ. ಹಾಗಾದ್ರೆ 27 ನ ನಾನು ಈ ರೀತಿ ಬರ್ಕೋಬಹುದಾ? 3 ಕ್ಯೂಬ್. ಹಾಗಾದ್ರೆ 27 ಕ್ಯೂಬ್ ರೂಟ್ ಎಷ್ಟು? 3. ಹಾಗಾದ್ರೆ ಐ ಕ್ಯಾನ್ ಟೇಕ್ ಔಟ್ ದ ಕ್ಯೂಬ್ ರೂಟ್ ಆಫ್ 27. ನೋಡಿ, ಈಗ 7 ಕ್ಯೂಬ್ ರೂಟ್ ಆಫ್ 2 ಅಲ್ಲೇ ಇರ್ಲಿ, ಪ್ಲಸ್ ನಾವು ವಾಟ್ ಇಸ್ ದ ಕ್ಯೂಬ್ ರೂಟ್ ಆಫ್ 8? 8 ಕ್ಯೂಬ್ ರೂಟ್ ಎಷ್ಟಾಗುತ್ತೆ? 3. ಹಾಗಾದ್ರೆ 2. ಹಾಗಾದ್ರೆ 2 ನ ಹೊರಗಡೆ ತೆಗ್ದೆ, ಇನ್ನು ಉಳಿದಿರೋದು 2 ಕ್ಯೂಬ್ ರೂಟ್ ಆಫ್ 2. ಇನ್ನೊಮ್ಮೆ ಹೇಳ್ತೀನಿ, ಕ್ಯೂಬ್ ರೂಟ್ ಅಲ್ಲೇ ಇದೆ. ಇಲ್ಲಿ 8 ಕ್ಯೂಬ್ ರೂಟ್ ಎಷ್ಟು? 2. ಸೊ 8 ಕ್ಯೂಬ್ ರೂಟ್ ನ ಹೊರಗಡೆ ತೆಗ್ದೆ, 8 ಕ್ಯೂಬ್ ರೂಟ್ ಎಷ್ಟಾಗುತ್ತೆ? 2 ಕ್ಯೂಬ್ ರೂಟ್ ಆಫ್ ಒಳಗಡೆ 2 ಹಾಗೆ ಇದೆ, ಹಾಗೆ ಬರ್ಕೊಂಡಿದ್ದೀನಿ, ಮೈನಸ್. ಹಾಗಾದ್ರೆ ಇಲ್ಲಿ 27 ಕ್ಯೂಬ್ ರೂಟ್ ಎಷ್ಟು? 27 ಕ್ಯೂಬ್ ರೂಟ್ 3. ಸೊ ದೇರ್ಫೋರ್ ಐ ಕ್ಯಾನ್ ಟೇಕ್ ಔಟ್ 3. ಸೊ 3 ಕ್ಯೂಬ್ ರೂಟ್ ಆಫ್ 2.
ಕರೆಕ್ಟಾ? ಹಾಗಾದ್ರೆ ಈಗ ಅಬ್ಸರ್ವ್ ಮಾಡಿ, ನಾನೇನ್ ಹೇಳಿದೆ, ಸರ್ಡ್ಸ್ ಅಡಿಷನ್ ಸಬ್ಟ್ರಾಕ್ಷನ್ ಮಾಡಬೇಕಾದ್ರೆ ಆರ್ಡರ್ ಮತ್ತು ರಾಡಿಕೆಂಟ್ ಶುಡ್ ಬಿ ಸೇಮ್. ಆರ್ಡರ್ಗೆ ರಾಡಿಕೆಂಟ್ಗೆ ಸೇಮ್ ಇರಬೇಕು. ನಾವು ಆರ್ಡರ್ ನ ಚೆಕ್ ಮಾಡೋದಾದ್ರೆ ಇಲ್ಲಿ ಆರ್ಡರ್ 3 ಇದೆ, 3 ಇದೆ, 3 ಇದೆ, ರಾಡಿಕೆಂಟ್ 2 ಇದೆ, 2 ಇದೆ, 2 ಇದೆ. ಹಾಗಾದ್ರೆ ವಿಲ್ ಆಡ್ ಆರ್ ವಿಲ್ ಸಬ್ಟ್ರಾಕ್ಟ್ ದ ಕೋಎಫಿಷಿಯಂಟ್. ನಾವು ಹಾಗಾದ್ರೆ 7 + 2 ನಾವು ಇಷ್ಟು ಮೂರನ್ನು ಸೇರಿಸಿ 1 ಬರ್ಕೊಳ್ಳೋಣ. ಕ್ಯೂಬ್ ರೂಟ್ ಆಫ್ 2 ಬ್ರಾಕೆಟ್ ಅಲ್ಲಿ ಅಥವಾ ಮುಂದೆನೆ ಬರ್ಕೊಳ್ಳೋಣ. ಓಕೆ, ಸೊ ಇಲ್ಲಿ ಕೋಎಫಿಷಿಯಂಟ್ ಏನು 7 ಪ್ಲಸ್ ಇಲ್ಲಿರೋದು ಕೋಎಫಿಷಿಯಂಟ್ 2 ಮೈನಸ್ 3. ಓಕೆ, ಐ ರಬ್ ದಿಸ್. ಓಕೆ, ಹಾಗಾದ್ರೆ 7 + 2 9, 9 ಅಲ್ಲಿ 3 ಹೋದ್ರೆ 6. ಹಾಗಾದ್ರೆ ದ ಆನ್ಸರ್ ಈಸ್ 6 ಕ್ಯೂಬ್ ರೂಟ್ ಆಫ್ 2. ಓಕೆ, ಸೊ ವಿಚ್ ಆಪ್ಷನ್ ಇಸ್ ರೈಟ್? 6 ಕ್ಯೂಬ್ ರೂಟ್ ಆಫ್ 2 ಅನ್ನುವಂಥದ್ದು ನಿಮ್ಗೆ ಓಕೆ. ಸೊ ಸೆಕೆಂಡ್ ಆಪ್ಷನ್ ಅಲ್ಲಿ ಇದೆ. ಸೊ ದೇರ್ಫೋರ್ ಸೆಕೆಂಡ್ ಆಪ್ಷನ್ ಇಸ್ ರೈಟ್. ಹೀಗೆ ನಾವು ದ ಬೇಸಿಕ್ ಮ್ಯಾಥಮೆಟಿಕಲ್ ಆಪರೇಷನ್ ಆದಂತಹ ಸರ್ಡ್ಸ್ ಟು ಅಡಿಷನ್, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್ ಮಾಡಬೇಕು. ಸೊ ವಾಟ್ ಯು ಮೆಂಟ್ ಬೈ ರಾಷನಲೈಸಿಂಗ್ ಆಫ್ ಅ ಸರ್ಡ್? ರಾಷನಲೈಸಿಂಗ್ ಆಫ್ ಅ ಸರ್ಡ್ ಅಂದ್ರೆ ಏನು ಹಾಗಾದ್ರೆ? ಸೊ ಅದನ್ನ ನಾವು ನೋಡೋದಾದ್ರೆ ಸಿಂಪಲ್, ರಾಷನಲೈಸಿಂಗ್ ಸರ್ಡ್ಸ್, ನಾವು ರಾಷನಲೈಸಿಂಗ್ ಏನ್ ಸರ್ಡ್ ಮಾಡ್ತೀವಿ, ಇಟ್ಸ್ ಎಸೆನ್ಷಿಯಲಿ ಮೀನ್ಸ್ ಅಂದ್ರೆ ಎಸೆನ್ಷಿಯಲಿ ಆಗ್ಬೇಕು. ಯಾಕೆಂದ್ರೆ ಟು ಎಲಿಮಿನೇಟ್ ಆರ್ ಟು ಡಿಲೀಟಿಂಗ್ ಅ ಸರ್ಡ್ ಫ್ರಮ್ ದ ಡಿನಾಮಿನೇಟರ್. ಸಿ, ನಾವು ಆಕ್ಚುಲ್ ಆಗಿ ಹೇಳಬೇಕಾದ್ರೆ ರಾಷನಲೈಸಿಂಗ್ ದ ಡಿನಾಮಿನೇಟರ್ ಅಂತಾನೆ ಓದೋದು. ಕಾನ್ಸೆಪ್ಟ್ ಇರೋದೇ ರಾಷನಲೈಸಿಂಗ್ ದ ಡಿನಾಮಿನೇಟರ್. ಓಕೆ, ಸೊ ಆ ಡಿನಾಮಿನೇಟರ್ ಇರುವ ಸರ್ಡ್ ಅನ್ನ ಎಲಿಮಿನೇಟ್ ಮಾಡೋದಕ್ಕೆ, ಡಿಲೀಟ್ ಮಾಡೋದಕ್ಕೆ, ದಟ್ ಈಸ್, ಹಾಗಾದ್ರೆ ಯಾಕೆ ಡಿಲೀಟ್ ಮಾಡಬೇಕು? ಟು ಮೇಕ್ ದ ಡಿನಾಮಿನೇಟರ್ ಆಸ್ ಅ ರಾಷನಲ್ ನಂಬರ್. ಸೊ ಅದ್ರ ಅರ್ಥ ನೀವು ಅರ್ಥ ಮಾಡ್ಕೊಳ್ಳಿ. ಒಂದು ಕ್ವಶನ್ ನಾನು ತಗೊಳ್ಳೋದಾದ್ರೆ, ಸಿ 1/√3 ಇರುತ್ತೆ ಅಂತ ಅನ್ಕೊಳ್ಳಿ. ನಾವು ಇಫ್ ಯು ಹ್ಯಾವ್ ಅಬ್ಸರ್ವ್, ದಿಸ್ ಇಸ್ ಕಾಲ್ಡ್ ಆಸ್ ನ್ಯೂಮರೇಟರ್, ದಿಸ್ ಇಸ್ ಡಿನಾಮಿನೇಟರ್ ಅಲ್ವಾ? ಸಿ, ಇಲ್ಲಿ ಡಿನಾಮಿನೇಟರ್ ಅಂತದ್ದು ಸರ್ಡ್. ಸೊ ಇದನ್ನ ಎಲಿಮಿನೇಟ್ ಮಾಡಿ ಅಥವಾ ಡಿಲೀಟ್ ಮಾಡಿ ನಾವು ಆ ಜಾಗದಲ್ಲಿ ಒಂದು ರಾಷನಲ್ ನಂಬರ್ ನ ತಗೊಳ್ಳೋದಕ್ಕೆ ವಿ ವರ್ ಯೂಸಿಂಗ್ ದ ರಾಷನಲೈಸಿಂಗ್ ದ ಡಿನಾಮಿನೇಟರ್ ಟಾಪಿಕ್. ಓಕೆ, ಹಾಗಾದ್ರೆ ಒಂದು ಎಕ್ಸಾಂಪಲ್ ತಗೊಂಡು ನಾವು ಇದನ್ನ ಚೆಕ್ ಮಾಡೋದಾದ್ರೆ ನೋಡಿ, ಇಲ್ಲಿರೋ ಎಕ್ಸಾಂಪಲ್ ತಗೊಳ್ತೀನಿ. ಸೊ ಅದು ಯಾವ್ದು ಎಕ್ಸಾಂಪಲ್? 3/√2 ಇದೆ. ಸೊ ಇದನ್ನ ರಾಷನಲೈಸ್ ಹೇಗ್ ಮಾಡೋದು ಅನ್ನೋದು ನೋಡೋದಾದ್ರೆ, ಸೊ ಫಸ್ಟ್ ನೀವು ಕೆಲಸ ಮಾಡ್ಬೇಕಾದ್ರೆ ಏನು ಅಂದ್ರೆ, ಸೊ ಇಲ್ಲಿರೋ ಡಿನಾಮಿನೇಟರ್ ನೋಡ್ಕೋಬೇಕು. ಸೊ ಇಲ್ಲಿರೋ ಡಿನಾಮಿನೇಟರ್ ಯಾವ್ದು ಅಂದ್ರೆ ಇದು √2 ಅನ್ನೋಂಥದ್ದು ಮಾನೋಮೇಲ್ ಆಗಿರುತ್ತೆ. ಸೊ ರಾಷನಲೈಸಿಂಗ್ ಸ್ಟೆಪ್ಸ್ ಯಾವ್ದ್ಯಾವ್ದು ಅಂದ್ರೆ, ಈ ರೀತಿ ಕ್ವಶನ್ ಕೊಟ್ಟ ಮೇಲೆ ಫಸ್ಟ್ ನೀವು ಮಾಡ್ಬೇಕಾಗಿರೋದು RF ನ ಬರ್ಕೋಬೇಕು. ವಾಟ್ ಇಸ್ ಇಟ್ RF ಅಂತ ಅನ್ನೋದಾದ್ರೆ, ರಾಷನಲೈಸಿಂಗ್ ಫ್ಯಾಕ್ಟರ್ ಆಫ್ ದ ಡಿನಾಮಿನೇಟರ್ ಬರ್ಕೋಬೇಕು. ಸೊ ಹಾಗಾದ್ರೆ ಈ ಡಿನಾಮಿನೇಟರ್ ಅದು RF ಏನಾಗತ್ತೆ ಅಂದ್ರೆ, ತಿಳ್ಕೊಳ್ಳಿ. ನಾ ಇನ್ನೊಂದು ಹೇಳ್ಬೇಕು ಅದಕ್ಕಿಂತ ಮುಂಚೆ ಫಸ್ಟ್ ಮಾನೋಮೆಲ್ ಬಗ್ಗೆ ಹೇಳ್ಬಿಡ್ತೀನಿ, ಬೈನೋಮೆಲ್ ಬಗ್ಗೆನೂ ಹೇಳ್ಬೇಕು. ಬೈನೋಮೆಲ್ದು RF ನಾವು ತಗೋಬೇಕು. ಫಸ್ಟ್ ನಾವು ಮಾನೋಮೆಲ್ ಬಗ್ಗೆ ಮಾತಾಡೋಣ. ಮಾನೋಮೆಲ್ದು ಅಂದ್ರೆ ಇಲ್ಲಿ ಡಿನಾಮಿನೇಟರ್ದು ಮಾನೋಮೆಲ್ ಆಗಿದ್ರೆ ಅದರ RF ಏನಾಗುತ್ತೆ ಅಂದ್ರೆ ಇಲ್ಲಿ ಏನಿದೆ ಅದೇ ಆಗುತ್ತೆ. ಸರ್ ಫಾರ್ ಎಕ್ಸಾಂಪಲ್ ನಿಮ್ಗೆ ಈ ತರ ಕೋಎಫಿಷಿಯಂಟ್ ಕೊಟ್ಬಿಟ್ಟಿದ್ರೆ ಏನು, ಕೋಎಫಿಷಿಯಂಟ್ ಕೊಟ್ಟಿದ್ರೂ ಕೂಡ ಅದರ RF ಏನಾಗುತ್ತೆ, ಡಿನಾಮಿನೇಟರ್ ನೋಡ್ಬೇಕು. ಡಿನಾಮಿನೇಟರ್ ಇಲ್ಲಿ ಏನ್ ಸರ್ಡ್ ಇರುತ್ತಲ್ಲ ಅದೇ ಅದರ RF ಆಗಿರುತ್ತೆ. ಹಾಗಾದ್ರೆ ಕೋಎಫಿಷಿಯಂಟ್ ಬಿಟ್ಬಿಟ್ಟು ಅಲ್ಲಿ ಏನಿರುತ್ತೆ ಮಾನೋಮೆಲ್, ಅದನ್ನ ಬರೀ. ಹಾಗಾದ್ರೆ ಫಸ್ಟ್ ಸ್ಟೆಪ್ ರಾಷನಲೈಸಿಂಗ್ ಆ ಸರ್ಡ್ ಮಾಡ್ಬೇಕಾದ್ರೆ ಡಿನಾಮಿನೇಟರ್ ನೋಡ್ಕೋಬೇಕು. ಡಿನಾಮಿನೇಟರ್ ಅಲ್ಲಿ ಮಾನೋಮೆಲ್ ಇದ್ರೆ ಅದರ RF ಬರ್ಕೋಬೇಕು. ಸೊ ಮಾನೋಮೆಲ್ ಇದ್ರೆ ಅದೇ ಅದರ RF ಆಗುತ್ತೆ. ಇನ್ನೊಂದು ಎಕ್ಸಾಂಪಲ್ ತಗೊಳ್ಳೋದಾದ್ರೆ 4/√3. ಹಾಗಾದ್ರೆ ಇದರ RF ಏನಾಯ್ತು? ಸೊ ಇದರ RF ಏನಾಯ್ತು? √3ನೇ ಆಗಿರುತ್ತೆ. 3/√2. ಹಾಗಾದ್ರೆ ಫಸ್ಟ್ ನಿಮ್ಮ ಕೆಲಸ ಏನು? ಇದರ RF ಬರ್ಕೋಬೇಕು. ಹಾಗಾದ್ರೆ RF ಎಷ್ಟಾಗಿದೆ? √2. ಕರೆಕ್ಟಾ? ಸೊ ಈ RF ನ ತಗೊಂಡಾದ್ಮೇಲೆ, ರಾಷನಲೈಸಿಂಗ್ ಫ್ಯಾಕ್ಟರ್ ತಗೊಂಡಾದ್ಮೇಲೆ, ಡಿನಾಮಿನೇಟರ್ ರಾಷನಲೈಸಿಂಗ್ ಫ್ಯಾಕ್ಟರ್ ತಗೊಂಡಾದ್ಮೇಲೆ ಈ RF ಅನ್ನ ಕೊಟ್ಟಿರೋ ಕ್ವಶನ್ಗೆ ಒಂದ್ಸಲ ಮಲ್ಟಿಪಲ್ ಮಾಡ್ಕೋಬೇಕು, ಒಂದ್ಸಲ ಡಿವೈಡ್ ಮಾಡಬೇಕು.
ಇನ್ನೊಂದು ಎಕ್ಸಾಂಪಲ್ ತಗೊಂಡಿದೆ ಅಲ್ವಾ, ಅದನ್ನ ಇಲ್ಲೇ ಬರೀತೀನಿ ನೋಡಿ. ಸೊ 3/2√2 ಇತ್ತಲ್ಲ. ಸೊ ಹಾಗಾದ್ರೆ ವಾಟ್ ಇಸ್ ಆರ್ ಎಫ್ ಫಾರ್ ದಿಸ್? ಆರ್ ಎಫ್ √2ನೇ. ಹಾಗಾದ್ರೆ ಈ √2 ಏನ್ ಮಾಡ್ಬೇಕು? ಸೊ ಕೊಟ್ಟಿರೋ ಕ್ವಶನ್ಗೆ ಒಂದ್ಸಲ ನ್ಯೂಮರೇಟರ್ಗೆ ಮಲ್ಟಿಪಲ್ ಮಾಡಿ ಡಿನಾಮಿನೇಟರ್ಗೆ ಏನ್ ಮಾಡ್ಬೇಕು? ಡಿವೈಡ್ ಮಾಡಬೇಕು. ಇದು ಫಸ್ಟ್ ಸ್ಟೆಪ್. ಸೊ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಈಗ ಇವೆರಡನ್ನ ಮಲ್ಟಿಪಲ್ ಮಾಡಿ, ನ್ಯೂಮರೇಟರ್ಗೆ ಡಿನಾಮಿನೇಟರ್ ಮಲ್ಟಿಪಲ್ ಮಾಡಿ. 3 into √2 is 3√2 divided by √2 into √2 is √4. √4 to square root 2. ಓಕೆ, ನೋಡಿ ನಾವು ರ್ಯಾಷನಲೈಸಿಂಗ್ ದ ಫಿಕ್ಸರ್ಸ್ ಅನ್ನ ಮಾಡಬೇಕಾದ್ರೆ ಅದರ ಮೀನಿಂಗ್ ಹೇಳಿದ್ದೆ. ಏನಂತ ಹೇಳಿದ್ದೆ? ಡಿನಾಮಿನೇಟರ್ ಇರೋ ಸರ್ಡ್ ಅನ್ನ ಎಲಿಮಿನೇಟ್ ಮಾಡಿ ಅಥವಾ ಡಿಲೀಟ್ ಮಾಡಿ ಒಂದು ರ್ಯಾಷನಲ್ ನಂಬರ್ ಅನ್ನ ತರಿಸೋ ಪ್ರೋಸೆಸ್ಸೇ ನಮಗೆ ರ್ಯಾಷನಲೈಸಿಂಗ್ ಸರ್ಡ್. ಹಾಗಾದ್ರೆ ತರಿಸಿದೀವಾ? ಸೊ ಇದು ರ್ಯಾಷನಲೈಸಿಂಗ್ ಸರ್ಡ್ಸ್. ಹಾಗಾದ್ರೆ ಇದನ್ನ ಇನ್ನೇನಾದ್ರೂ ಕಂಟಿನ್ಯೂ ಮಾಡಕ್ಕಾಗತ್ತಾ ನೋಡೋದಾದ್ರೆ, ನೋ, ನಾವ್ ಇನ್ನೇನು ಕಂಟಿನ್ಯೂ ಮಾಡೋದಕ್ಕಾಗಲ್ಲ. ಇಫ್ ಇಟ್ ಇಸ್ 4, ಇಲ್ಲ ಅಕಸ್ಮಾತ್ 4 ಇದ್ದಿದ್ರೆ 2 1s 2 2s ಮಾಡ್ಬೋದಿತ್ತು. ಹಾಗಾದ್ರೆ ಇದು ಅದರ ಆನ್ಸರ್ ಆಗಿರುತ್ತೆ. ಸೊ ಈ ರೀತಿಯಾಗಿ ರ್ಯಾಷನಲೈಸಿಂಗ್ ದ ಸರ್ಡ್ಸ್ ಅಥವಾ ರ್ಯಾಷನಲೈಸಿಂಗ್ ದ ಡಿನಾಮಿನೇಟರ್ ಮಾಡಬೇಕು ಅನ್ನೋದು. ಈಗ ಈ ಪ್ರಶ್ನೆ ಬರೋದಾದ್ರೆ ನೋಡಿ, ಇದನ್ನು ಮಲ್ಟಿಪಲ್ ಮಾಡಿ. ಸೊ 3 into √2 is 3√2 divided by, now √2 into √2 is again here, √2 into √2 is √4. √4 to square root 2. So therefore ಇಲ್ಲೊಂದು 2 ಇದೆ, ಅದನ್ನು ಹಾಗೆ ಬರ್ಕೊಂಡ್ರೆ 2. ಇಲ್ಲಿ √2 into √2 is √4. √4 square root 2. So 2 into 2 ಆಗುತ್ತೆ. ಹಾಗಾದ್ರೆ ಆನ್ಸರ್ 3√2 divided by 2 2s 4. So this is the answer. ಹೀಗೆ ನಾವು ಆಕ್ಚುಯಲ್ ಪ್ರಾಬ್ಲಮ್ ಅನ್ನ ಮಾಡಬೇಕು ಮತ್ತು ರ್ಯಾಷನಲೈಸಿಂಗ್ ದ ಡಿನಾಮಿನೇಟರ್ ಮಾಡಬೇಕು. ಸಿ, ನಾವು ಈಗ ಇಷ್ಟು ತನಕ ಮಾತಾಡಿದ್ದು ಯಾವ್ದ್ರ ಬಗ್ಗೆ ಅಂತಂದ್ರೆ, ಡಿನಾಮಿನೇಟರ್ ಅಲ್ಲಿ ಮೊನೊಮಿಲ್ ಇದ್ರೆ ಹೇಗೆ ಮಾಡೋದು ಅನ್ನೋದನ್ನ ನಾವು ಕಲ್ತ್ಕೊಂಡಿರುವಂತದ್ದು. ಸೊ ಇನ್ನೊಂದು ಎಕ್ಸಾಂಪಲ್ ತಗೊಳ್ಳೋದಾದ್ರೆ 2. ಓಕೆ, ಸೊ ಹಾಗಾದ್ರೆ ಇದನ್ನ ನಾವು ಮಾಡೋದಾದ್ರೆ ಸಿಂಪಲ್. ಫಸ್ಟ್ ಏನ್ ಮಾಡ್ಬೇಕು ಅಂತ ಹೇಳಿದೀನಿ? ಫಸ್ಟ್ ಇದರ ಆರ್ ಎಫ್ ಬರ್ಕೋಬೇಕು. ಸೊ ಡಿನಾಮಿನೇಟರ್ದು ಆರ್ ಎಫ್ ಬರ್ಕೋಬೇಕು. ಡಿನಾಮಿನೇಟರ್ದು ಆರ್ ಎಫ್ ಏನಾಗುತ್ತೆ? ಸೊ ನಿಮ್ಗೆ ಗೊತ್ತಿರೋ ಹಾಗೆ √2 is the rationalizing factor of this ಸರ್ಡ್. ಹಾಗಾದ್ರೆ 4/2√2 ಹಾಗೆ ಬರ್ಕೋ ಇಂಟು, ಸೊ ಇಲ್ಲಿರೋ ಆರ್ ಎಫ್ ನ ಒಂದ್ಸಲ ನ್ಯೂಮರೇಟರ್ಗೆ ಮಲ್ಟಿಪಲ್ ಮಾಡು ಮತ್ತು ಡಿನಾಮಿನೇಟರ್ಗೆ ಡಿವೈಡ್ ಮಾಡು. ಹಾಗಾದ್ರೆ ನಾವು ಇದನ್ನ ಈ ರೀತಿ ಬರ್ಕೋಬಹುದಾ? 4 into √2 is 4√2 divided by 2 ಅಲ್ಲೇ ಇದೆಯಾ, ಇಂಟು √2 into √2 is √4. again √4 the value 2. So therefore 2 into 2. So therefore 4√2 divided by 2 2s are 4. ಹಾಗಾದ್ರೆ 4 get cancelled. The answer is √2. ಸೊ ಈ ರೀತಿಯಾಗಿ ನಾವು ಮಾಡಬೇಕಾಗುತ್ತೆ. ಓಕೆ, ಸೊ ಇನ್ನೊಂದು ಎಕ್ಸಾಂಪಲ್ ತಗೊಂಡು ಮಾಡೋದಾದ್ರೆ, ಓಕೆ, ಸೊ 3/2√3. ಓಕೆ, or we'll take this as 7/2√3. ಸೊ ಈಗಾಗಲೇ ನಿಮ್ಗೆ ಗೊತ್ತಿದೆ, ಫಸ್ಟ್ ಏನ್ ಬರ್ಕೋಬೇಕು? ಆರ್ ಎಫ್. ಆರ್ ಎಫ್ ಏನಾಗತ್ತೆ? ಆರ್ ಎಫ್ √3. ಈಗ √3 ಏನ್ ಮಾಡಬೇಕು? ಸೊ 7/2√3 ಕ್ವಶನ್ ಬರ್ಕೊಂಡು ಒಂದ್ಸಲ ನ್ಯೂಮರೇಟರ್ಗೆ ಮಲ್ಟಿಪಲ್ ಮಾಡಿ, ಆಮೇಲೆ ಡಿನಾಮಿನೇಟರ್ ಒಂದ್ಸಲ ಡಿವೈಡ್ ಮಾಡಿ. ಸೊ ಈಗ ದೂರ ಇರೋದನ್ನ ಹತ್ತತ್ರ ಬರ್ಕೊಳ್ಳೋದು ಅನ್ನೋದು. ಸೊ 7 into √3 is 7√3 divided by 2 into √3 into √3 is √9. √9 value 3. So therefore 7√3 divided by 2 3s are 6. So ಹೀಗೆ ನಾವು rationalizing the denominator ಮಾಡಬೇಕಾಗಿರೋದು. ಸೊ ಅದು ಕೂಡ ಯಾವುದು? ಮೊನೊಮಿಯಲ್. ನಾನು ಈಗಾಗಲೇ ಹೇಳಿದೀನಿ, ಬೈನೋಮಿಯಲ್ಗೆ ಬೇರೆ ತರ ಇದೆ. ನಾನು ಡಿನಾಮಿನೇಟರ್ ಮೊನೊಮಿಯಲ್ ಇದ್ರೆ ಯಾವ ತರ ಮಾಡುದು ಅನ್ನೋದನ್ನ ನಾನು ಹೇಳಿರೋಂಥದ್ದು. ಸೊ ಫಸ್ಟ್ ಸ್ಟೆಪ್ ಏನು? ಫೈಂಡಿಂಗ್ ದ ರ್ಯಾಷನಲೈಸಿಂಗ್ ಫ್ಯಾಕ್ಟರ್. ಕರೆಕ್ಟಾ? ನಾವು ಆರ್ ಎಫ್ ನ ಕಂಡಿಟ್ಕೊಂಡು ಆರ್ ಎಫ್ ನ ಮಲ್ಟಿಪಲ್ ಟು ದ ನ್ಯೂಮರೇಟರ್, ಹೌದಲ್ಲ? ಆಮೇಲೆ ಡಿನಾಮಿನೇಟರ್ಗೂ ಕೂಡ ಒಂದ್ಸಲ ಮಾಡ್ಕೊಂಡ್ರೆ, ನೆಕ್ಸ್ಟ್ ಅದನ್ನ ಸಿಂಪ್ಲಿಫೈ ಮಾಡಿದ್ರೆ ನಮ್ಗೆ ಲಾಸ್ಟ್ ಅಲ್ಲಿ ಏನ್ ಸಿಗುತ್ತೆ? ಇಟ್ ವಿಲ್ ಬಿ ಇನ್ ದ ಲೋಯೆಸ್ಟ್ ಫಾರ್ಮ್. ಹಾಗಾದ್ರೆ ರ್ಯಾಷನಲೈಸಿಂಗ್ ದ ಸರ್ಡ್ಸ್ ನ ಮಾಡೋದಕ್ಕೆ ಮೀನಿಂಗ್ ಏನು, ಅಥವಾ ಏನಕ್ಕೆ ನಾವು ಮಾಡ್ತೀವಿ ಅಂದ್ರೆ, ಟು ಕೀಪ್ ದ ಆನ್ಸರ್ ಇನ್ ದ ಸಿಂಪ್ಲೆಸ್ಟ್ ಫಾರ್ಮ್. ಓಕೆ, ಹಾಗಾದ್ರೆ ನಿಮ್ಗೆ ಇಷ್ಟು ನಾವು ಹೇಳ್ಕೊಟ್ಟಿರೋದು ಗೊತ್ತಾಗಿತ್ತು ಅಂತಂದ್ರೆ, ನಿಮ್ಮ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತದ್ದು ನೀವೇ ವರ್ಕ್ ಮಾಡಬಹುದು ಅಂತ ಅನ್ಕೊಳ್ತೀನಿ. ಸೊ ಫೈಂಡ್ ದ ರ್ಯಾಷನಲೈಸಿಂಗ್ ಫ್ಯಾಕ್ಟರ್ ಆಫ್ ದ ಫಾಲೋವಿಂಗ್ ಸರ್ಡ್ಸ್. ಕೊಟ್ಟಿರುವಂತಹ ಸರ್ಡ್ಸ್ ಗಳಿಗೆ
ನೀವು ಆರ್ ಎಫ್ ನ ಅಥವಾ ರ್ಯಾಷನಲೈಸ್ ಮಾಡಿ ಅನ್ನುವಂಥದ್ದು. ಸೊ ಮೊದಲನೇದು 5/√3 ಇದೆ, ನೆಕ್ಸ್ಟ್ 3/√14 ಇದೆ. ಇದು ನಿಮ್ಮ ವರ್ಕ್ ಮಾಡೋದಕ್ಕೆ ಕೊಡ್ತಾ ಇರುವಂತಹ ಕೆಲವೊಂದು ಪ್ರಾಬ್ಲಮ್ಸ್ ಕೊಡುವಂಥದ್ದು. ಸೊ ಇಲ್ಲೂ ಅಷ್ಟೇ ಕೆಲವೊಂದಿದೆ 1/3√3 ಅಂಡ್ 7/2√5 ಅಂಡ್ 3/3√6. ಸೊ ಆನ್ಸರ್ಸ್ ನ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸ್ಕೊಡ್ತೀರಾ ಅಂತ ಅನ್ಕೊಳ್ತೀನಿ. ಸೊ ಇಷ್ಟು ಕಲ್ತಾಗಿದ್ರೆ ನಾವು ಇಷ್ಟು ತನಕ ಕಲ್ತಿದ್ದು ಮೊನೋಮಿಯಲ್, ಡಿನಾಮಿನೇಟರ್ ಅಲ್ಲಿ ಮೊನೋಮಿಯಲ್ ಇದ್ರೆ ಹೇಗೆ ನಾವು ರ್ಯಾಷನಲೈಸ್ ಮಾಡಬೇಕು ಅನ್ನೋದು. ನಾವು ಈಗ ನೆಕ್ಸ್ಟ್ ಸ್ಟೆಪ್ ಗೆ ಹೋಗೋದಾದ್ರೆ ನಾವು ಲೆಟ್ ಅಸ್ ನೌ ಟ್ರೈ ಅ ಸ್ಲೈಟ್ಲಿ ಡಿಫರೆಂಟ್ ಪ್ರಾಬ್ಲಮ್. ಅಂದ್ರೆ ನೀವು ಇಫ್ ಯು ಹ್ಯಾವ್ ಅಬ್ಸರ್ವ್ಡ್ ಹಿಯರ್, ಓಕೆ, ಸೊ ಡಿನಾಮಿನೇಟರ್ ನ ಅಬ್ಸರ್ವ್ ಮಾಡಿದ್ರೆ ಇಲ್ಲಿರುವಂತದ್ದು 2 ಟರ್ಮ್ಸ್ ಅಂದ್ರೆ ಬೈನೋಮಿಯಲ್. ಹಾಗಾದ್ರೆ ಈ ರೀತಿಯ ಡಿನಾಮಿನೇಟರ್ ಅಲ್ಲಿ ಬೈನೋಮಿಯಲ್ ಇದ್ರೆ ಇದನ್ನ ಹೇಗೆ ನಾವು ರ್ಯಾಷನಲೈಸ್ ಮಾಡೋದು ಅನ್ನೋದನ್ನ ನಾವು ಕಲ್ತ್ಕೊಳ್ಳೋಣ. ಓಕೆ, ಸೊ ಒಂದು ಕ್ವಶನ್ ತಗೊಳ್ಳೋಣ. ಅದೇ ಕ್ವಶನ್ ತಗೊಳ್ಳೋಣ 1/3 - √5. ಓಕೆ, so 1 divided by 3 minus √5. ಕರೆಕ್ಟಾ? ಸೊ ಇದು ಕ್ವಶನ್ ಹೇಗೆ ಮಾಡೋದು, ಸ್ಟೆಪ್ಸ್ ಏನು? ನೀವು ಮೊನೋಮಿಯಲ್ ಹೇಗೆ ಮಾಡಿದ್ರು ಅದೇ ತರಹ ಇಲ್ಲೂ ಕೂಡ ಫಸ್ಟ್ ಸ್ಟೆಪ್ ಆರ್ ಎಫ್ ನ ಬರ್ಕೋಬೇಕು, ರ್ಯಾಷನಲೈಸಿಂಗ್ ಫ್ಯಾಕ್ಟರ್ ಆಫ್ ದ ಡಿನಾಮಿನೇಟರ್ ಬರ್ಕೋಬೇಕು. ಆದ್ರೆ ನಾವು ಮೊದಲನೇದಾಗಿ ಮಾಡಿದಾಗ ಮೊನೋಮಿಯಲ್ ಇದ್ರೆ ಅದೇ ಅದರ ಆರ್ ಎಫ್ ಆಗ್ತಾ ಇತ್ತು, √5 ಅಂತ ಬರ್ಕೊಳ್ತಾ ಇತ್ತು. ಕರೆಕ್ಟಾ? ಬಟ್ ಇಲ್ಲಿ ಇದಿರೋದು ಬೈನೋಮಿಯಲ್. ಸೊ ಬೈನೋಮಿಯಲ್ ಇದ್ದಾಗ ರ್ಯಾಷನಲೈಸಿಂಗ್ ಫ್ಯಾಕ್ಟರ್ ಏನಾಗುತ್ತೆ ಅಂತಂದ್ರೆ, ಸೊ ಇದೇ ಇರುತ್ತೆ ಬಟ್ ಸೈನ್ ಚೇಂಜ್ ಆಗುತ್ತೆ. ಅಂದ್ರೆ ಇಲ್ಲಿ 3 - √5 ಇದ್ರೆ ಆರ್ ಎಫ್ ಏನಾಗುತ್ತೆ ಅಂದ್ರೆ 3 + √5 ಆಗುತ್ತೆ. ಇದೇ ಮೊನೋಮಿಯಲ್ ಮತ್ತು ಬೈನೋಮಿಯಲ್ ಇದ್ರೆ ಇರುವಂತ ಡಿಫ್ರೆನ್ಸ್. ಫಾರ್ ಎಕ್ಸಾಂಪಲ್ ಇನ್ನೊಂದು ತಗೊಳ್ಳೋದಾದ್ರೆ ನೋಡಿ, 3/2 + √3 ಇದ್ರೆ ಹಾಗಾದ್ರೆ ಇದರ ಆರ್ ಎಫ್ ಏನಾಗುತ್ತೆ ಹೇಳ್ಬೋದಾ? ಸೊ ಆರ್ ಎಫ್ ಏನಾಗುತ್ತೆ, ಇಲ್ಲಿ 2 + √3 ಇದೆ ಅಲ್ವಾ, ಇಲ್ಲಿ ಬರೀತೀನಿ ಆರ್ ಎಫ್. ಓಕೆ, 2 + √3 ಇದೆ, ಹಾಗಾದ್ರೆ ಅದರ ಆರ್ ಎಫ್ ಏನಾಗುತ್ತೆ 2 - √3. ಬಟ್ ಸ್ಟೆಪ್ಸ್ ಆರ್ ಸೇಮ್. ಮೊನೋಮಿಯಲ್ ಅಲ್ಲಿ ಸಿಂಗಲ್ ಅದೇ ಇರುತ್ತೆ, ಬೈನೋಮಿಯಲ್ ಅಲ್ಲಿ ಅದೇ ಇರುತ್ತೆ, ಬಟ್ ಸೈನ್ ಚೇಂಜ್ ಆಗುತ್ತೆ. ಬಟ್ ನೆಕ್ಸ್ಟ್ ಸ್ಟೆಪ್ಸ್ ಆರ್ ಸೇಮ್. ಸೊ ಈಗ ಕ್ವಶನ್ ತಗೊಳ್ಳೋದಾದ್ರೆ 1/3 - √5 ಅಲ್ಲೇ ಬರ್ಕೊಡಿ, ಇಂಟು ಏನಿದೆ ಆರ್ ಎಫ್ ನ ನೀವು ಮೊದಲು ಹೇಗ್ ಮಾಡಿದ್ರಿ ಅದೇ ತರ 3 + √5 ನ್ಯೂಮರೇಟರ್ ಒಂದ್ಸಲ ಹಾಗೆ ಡಿನಾಮಿನೇಟರ್ ಒಂದ್ಸಲ ಮಲ್ಟಿಪಲ್ ಮಾಡಿ. ಓಕೆ, ಸೊ ಇದು ಇದು 3. Now again multiple numerator to the numerator, denominator to the denominator. So correct ಆಗಿ ನೋಡ್ಕೊಳ್ಳಿ, 1 into this much is same. So therefore numerator ಅಲ್ಲಿ 3 + √5 ಹಾಗೆ ಉಳಿಯುತ್ತೆ, divided by, so ಇಲ್ಲಿ 3 - √5 into 3 + √5. ಸೊ ಇಷ್ಟು ಸ್ಟೆಪ್ಸ್ ಅರ್ಥ ಆಗಿದೆ ಅಂತ ಅನ್ಕೊಡ್ತೀನಿ. ಸೊ ಹೇಗೆ ಮಾಡೋದು, ಆರ್ ಎಫ್ ಬರ್ಕೋಬೇಕು. ಇಲ್ಲೂ ಕೂಡ ನೆಕ್ಸ್ಟ್ ಆರ್ ಎಫ್ ಬರ್ಕೊಂಡಾದ್ಮೇಲೆ ಏನ್ ಮಾಡ್ಬೇಕು, ಸೊ ಅದನ್ನ ನ್ಯೂಮರೇಟರ್ ಒಂದ್ಸಲ ಡಿನಾಮಿನೇಟರ್ ಒಂದ್ಸಲ ಬರ್ಕೊಂಡು, ಸೊ ದೂರ ಇರುತ್ತೆ ಅದನ್ನ ಹತ್ರ ಬರ್ಕೊಳ್ಳೋದು. ಸೊ ಇಲ್ಲಿ ನ್ಯೂಮರೇಟರ್ ನ ಹಾಗೆ ಇಟ್ಕೊಳ್ಳಿ, 3 + √5 divided by. ನಾವು ಇಲ್ಲಿ ಕೆಳಗಡೆ ಡಿನಾಮಿನೇಟರ್ ಅಲ್ಲಿ ನಾವು ಅರ್ಥ ಮಾಡ್ಕೊಳ್ಳಿ, ಬೈನೋಮಿಯಲ್ ನಲ್ಲಿ ನೀವು ಮಾಡಿದಾಗ ಈ ಸ್ಟೆಪ್ ಅಲ್ಲಿ ಇಲ್ಲ ಏನ್ ಹೇಳ್ತೀರಿ, ಈ ಸ್ಟೆಪ್ ಅಲ್ಲಿ ನಿಮಗೆ a + b × a - b ಫಾರ್ಮ್ ಬಂದಿರುತ್ತೆ. ಖಂಡಿತವಾಗ್ಲೂ ಯಾವಾಗ್ಲೂ ಇರುತ್ತಾ ಸರ್ ಅಂತ ಕೇಳಿದ್ರೆ ಖಂಡಿತವಾಗ್ಲೂ ಈ ಸ್ಟೆಪ್ ನಲ್ಲಿ ನೀವು ತಂದು ಇಡಬೇಕಾದ್ರೆ ನಿಮಗೆ ಇಲ್ಲಿ a + b × a - b ತರಹ ಫಾರ್ಮ್ ಅಲ್ಲಿ ಬಂದೇ ಬರುತ್ತೆ. ಹಾಗಾದ್ರೆ a + b × a - b ಅಂದ್ರೆ ನಿಮ್ಗೆ ಗೊತ್ತು a² - b². ಸೊ ಹಾಗಾದ್ರೆ ಇಲ್ಲಿ a + b × a - b ಇದೆ, ಅದನ್ನ ಏನಂತ ಬರ್ಕೊಳ್ಳಿ, a² - b² ಅಂತ ಬರ್ಕೊಳ್ಳಿ. ಹಾಗಾದ್ರೆ a ವ್ಯಾಲ್ಯೂ ಇಸ್ 3, so 3² - b ವ್ಯಾಲ್ಯೂ ಇಸ್ √5, so a² - √5 whole square. ಸೊ ಇಷ್ಟು ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಸೊ ನಾ ಐ ರಬ್ ದಿಸ್. ಓಕೆ, ಸೊ ಇಷ್ಟ ಆದ್ಮೇಲೆ ನೆಕ್ಸ್ಟ್ ನಾವು ಏನ್ ಮಾಡ್ಬೇಕು ಅನ್ನೋದನ್ನ ನೋಡೋದಾದ್ರೆ, ಓಕೆ, ಸೊ 3 + √5 ಅಲ್ಲೇ ಇದೆ ಹಾಗೆ ಇರಲಿ.
divided by. Now here 3 square ಮಾಡಿದ್ರೆ 3 square is 9 minus ಇಲ್ಲಿ ಸ್ಕ್ವೇರ್ ಗೆ ಸ್ಕ್ವೇರ್ ರೂಟ್ ಗೆಟ್ ಕ್ಯಾನ್ಸಲ್ ಆಯ್ತು, ಉಳಿದಿರೋದು 5. ಸೊ 3 plus root 5 divided by, so 9 ನಲ್ಲಿ 5 ಹೋದ್ರೆ 4. Now this is the ಆನ್ಸರ್. ಸರ್ ಇದು ಆನ್ಸರ್ ಹೇಗ್ ಬಂತು, ಇಷ್ಟೇನ ಸಾಧ್ಯನಾ, ಇನ್ನು ಮುಂದಕ್ಕೆ ಮಾಡಕ್ಕಾಗಲ್ಲ ಅಂತಂದ್ರೆ ನಾವು ವಿ ಕಾಂಟ್, ಬಿಕಾಸ್ ನಿಮ್ಗೆ ಈಗಾಗಲೇ ಪಾರ್ಟ್ 1 ನಲ್ಲಿ ನಿಮಗೆ ಸರ್ಡ್ಸ್ ಹೇಳ್ಕೊಡ್ಬೇಕಾದ್ರೆ ಹೇಳ್ಕೊಟ್ಟಿದೀನಿ. ಸೊ ಸರ್ಡ್ಸ್ ಅಡಿಷನ್ ಮಾಡಬಹುದಾ, ಸರ್ಡ್ಸ್ ಅಡಿಷನ್ ಮಾಡೋದಕ್ಕೆ ಸರ್ಡ್ಸ್ ನ ಸರ್ಡ್ಸ್ ಗೆ ಆಡ್ ಸಬ್ಟ್ರಾಕ್ಟ್ ಮಾಡಬೇಕು, ನಂಬರ್ ನ ಅಥವಾ ಕಾನ್ಸ್ಟೆಂಟ್ ನ ಕಾನ್ಸ್ಟೆಂಟ್ ಗೆ ಆಡ್ ಮಾಡಬೇಕು. ನೋಡಿ ಇದು ಸರ್ಡ್ ಗೆ ಇಲ್ಲಿ ಆಡ್ ಮಾಡೋದಕ್ಕೆ ಸರ್ಡ್ ಎಲ್ಲಾರು ಇದೆಯಾ, ಎಲ್ಲೂ ಇಲ್ಲ. ಹಾಗಾದ್ರೆ ಸೊ ಇದು ಅದರ ಸಿಂಪ್ಲೆಸ್ಟ್ ಫಾರ್ಮ್ ಆಗುತ್ತೆ. ಇಷ್ಟು ಬಂದ ಮೇಲೆ ನಾವು ಪ್ರಾಬ್ಲಮ್ ನ ಸಾಲ್ವ್ ಮಾಡಬಹುದು. ಹೀಗೆ ನಾವು ಸ್ಟೆಪ್ಸ್ ಅನ್ನ ಫಾಲೋ ಮಾಡಿ ರಾಷನಲೈಸಿಂಗ್ ದ ಸರ್ಡ್ಸ್ ನ ಮಾಡಿ ಸಾಲ್ವ್ ಮಾಡುವಂತದ್ದು. ಸೊ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಸೊ ವಿಲ್ ಟೇಕ್ ಅನದರ್ ಪ್ರಾಬ್ಲಮ್ ಅಂಡ್ ವಿಲ್ ಸಾಲ್ವ್ ಇಟ್. ಸೊ ಇನ್ನೊಂದು ಕ್ವಶನ್ ನ ನೋಡೋದಾದ್ರೆ, 5 by root 3 plus 2. ಓಕೆ, ಸೊ ಈಗಾಗಲೇ ಗೊತ್ತಿದೆ. ಫಸ್ಟ್ ಏನ್ ಮಾಡಬೇಕು, ಆರ್ ಎಫ್ ಬರ್ಕೋಬೇಕು. ಸೊ ಆರ್ ಎಫ್ ಏನಾಗತ್ತೆ, ಸೊ ಸೇಮ್ ಇರುತ್ತೆ ಬಟ್ ಸೈನ್ ಮಾತ್ರ ಚೇಂಜ್. ಹಾಗಾದ್ರೆ ರೂಟ್ 3 minus 2. ಸೊ ಕ್ವಶನ್ ಒಂದ್ಸಲಿ ಬರ್ಕೊಳ್ಳೋಣ. 5 by root 3 plus 2 into, ಸೊ ಬಂದಿರೋ ಆರ್ ಎಫ್ ನ ನ್ಯೂಮರೇಟರ್ ಒಂದ್ಸಲ ಮತ್ತು ಡಿನಾಮಿನೇಟರ್ ಒಂದ್ಸಲ. ಓಕೆ, ಸೊ ಇಷ್ಟು ಮೊದಲನೇ ಸ್ಟೆಪ್ ನೀವು ಮಾಡ್ಕೋಬೇಕಾಗಿರೋಂಥದ್ದು. ನೆಕ್ಸ್ಟ್ ದೂರ ಇದೆ, ಹತ್ತಿರ ಬರ್ಕೊಳ್ಳಿ. 5 into root 3 is 5 root 3 minus 5 2s are 10 divided by, so root 3 plus 2 into root 3 minus 2. So now numerator ಏನು ಮಾಡೋದಕ್ಕಾಗಲ್ಲ, because this is surds, this is number. So ಅಕಸ್ಮಾತ್ ಸರ್ಡ್ ಇದ್ದಿದ್ರೆ ಎಸ್ ನಾವು ಇದನ್ನ ಆಡ್ ಅಥವಾ ಸಬ್ಟ್ರಾಕ್ಟ್ ಮಾಡಬೇಕಾಗಿತ್ತು. ಆದ್ರೆ ಇಲ್ಲಿ ಅಕಸ್ಮಾತ್ ನಿಮ್ಗೆ ರೂಟ್ 3 ಇತ್ತು ಅಂತ ಅನ್ಕೊಳ್ಳಿ. ರೂಟ್ 3 ಇದ್ರೆ ಆಗ ಆಡ್ ಆಗಿರ್ಲಿ ಸಬ್ಟ್ರಾಕ್ಟ್ ಆಗಿರ್ಲಿ, ನೀವು ರೂಲ್ ನ ಫಾಲೋ ಮಾಡ್ಲೇಬೇಕು. ಯಾಕಂದ್ರೆ ಪಾರ್ಟ್ 1 ಹೇಳ್ಕೊಟ್ಟ ಹಾಗೆ ಸರ್ಡ್ ಅಡಿಷನ್ ಸಬ್ಟ್ರಾಕ್ಷನ್ ಮಾಡಬೇಕು ಅಂತಂದ್ರೆ ಆರ್ಡರ್ಗೆ ಸೇಮ್ ಇರಬೇಕು, ರಾಡಿಕೆಂಟ್ ಸೇಮ್ ಇರಬೇಕು. ಆಗಿದ್ರೆ ಮಾತ್ರ ನಾವು ಕೋಎಫಿಷಿಯಂಟ್ ನ ಆಡ್ ಸಬ್ಟ್ರಾಕ್ಟ್ ಮಾಡಬಹುದು. ಸೊ ಅರ್ಥ ಆಗ್ತಿದ್ಯಾ? ಇಲ್ಲಿ ಸರ್ಡ್ ಇಲ್ಲ, ಹಾಗಾದ್ರೆ ಅದನ್ನ ಹಾಗೆ ಇಟ್ಕೊಳ್ಳಿ ನ್ಯೂಮರೇಟರ್ ನ. ಸರ್ಡ್ ಇದ್ದಿದ್ರೆ ನೀವು ರೂಲ್ ಫಾಲೋ ಮಾಡಿ ನೀವು ಆಡ್ ಸಬ್ಟ್ರಾಕ್ಟ್ ಮಾಡಬೇಕಾಗಿತ್ತು. ಸೊ ಹಾಗಾದ್ರೆ ನ್ಯೂಮರೇಟರ್ ಹಾಗೆ ಇಟ್ಕೊಳ್ಳಿ. 5 root 3 minus 10 ಡಿವೈಡೆಡ್ ಬೈ, ನಾನು ಈಗಾಗಲೇ ಹೇಳಿದ್ದೀನಿ ಇದು ಯಾವ ಫಾರ್ಮ್ ಅಲ್ಲಿ ಇರುತ್ತೆ. ಕೆಳಗಡೆದು ಇಲ್ಲಿ a ಪ್ಲಸ್ ಬಿ ಇಂಟು a ಮೈನಸ್ ಬಿ. a ಪ್ಲಸ್ ಬಿ ಇಂಟು a ಮೈನಸ್ ಬಿ ಅಂದ್ರೆ a ಸ್ಕ್ವೇರ್, ಅಂದ್ರೆ a ಅಂತಂದ್ರೆ ರೂಟ್ 3. ಸೊ a ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅಂದ್ರೆ 2 ಸ್ಕ್ವೇರ್. ಸೊ ಇದನ್ನ ಸಿಂಪ್ಲಿಫೈ ಮಾಡೋದಾದ್ರೆ 5 root 3 minus 10 divided by, ಸೊ ಇಲ್ಲಿ ಸ್ಕ್ವೇರ್ ಗೆ ಸ್ಕ್ವೇರ್ ರೂಟ್ ಗೆಟ್ ಕ್ಯಾನ್ಸಲ್, ಹಾಗಾದ್ರೆ ಉಳಿದಿರೋದು 3 ಮೈನಸ್ 2 ಸ್ಕ್ವೇರ್ ಅಂದ್ರೆ 4. ಸೊ therefore 5 root 3 minus 10 divided by 3 ಅಲ್ಲಿ 4 ಹೋದ್ರೆ ಇಟ್ಸ್ -1. ಸೊ ನಾವು ಯಾವುದೇ ಪ್ರಾಬ್ಲಮ್ ಮಾಡಬೇಕಾದ್ರೆ ಆನ್ಸರ್ ಮೈನಸ್ ಅಲ್ಲಿ ಇರಬಾರ್ದು ಅಂತ ನಾವು ಹೇಳ್ತೀವಿ. ಸೊ ಬಟ್ ಇಲ್ಲಿ ಮೈನಸ್ ಅಲ್ಲಿ ಇದೆ. ಸೊ ಅದನ್ನ ನಾನೇನ್ ಮಾಡ್ತೀನಿ ಅಂದ್ರೆ ಇಷ್ಟಕ್ಕೂ ನಾನು ಮಲ್ಟಿಪಲ್ ವಿತ್ ಬೈ ಮೈನಸ್ ಸಿಂಬಲ್ ಮೈನಸ್ ಇಂದ ಮಲ್ಟಿಪಲ್ ಮಾಡ್ತೀನಿ. ಸೊ ಮೈನಸ್ ಇಂದ ಮಲ್ಟಿಪಲ್ ಮಾಡಿದ್ರೆ ಓಕೆ, ಸೊ ದಿಸ್ ಇಸ್ 10 and this is minus. Okay, now only multiplying with the sign ನ ಮಾತ್ರ ಮಲ್ಟಿಪಲ್ ಮಾಡಬೇಕು. ಇಲ್ಲಿ ಪ್ಲಸ್ ಇದೆ, ಪ್ಲಸ್ ಇಂಟು ಮೈನಸ್ ಇಸ್ minus 5 root 3 ಆಯ್ತು. ಈಗ ಇಲ್ಲಿ ಪ್ಲಸ್ ಇತ್ತು, ಇಲ್ಲಿ ಮೈನಸ್ ಇದೆ, ಪ್ಲಸ್ ಇಂಟು ಮೈನಸ್ ಇಸ್ minus 5 root 3. ಇಲ್ಲಿ ಮೈನಸ್ ಇದೆ, ಮೈನಸ್ ಇಂಟು ಮೈನಸ್ ಇಸ್ ಪ್ಲಸ್ 10 ಆಯ್ತು. ಡಿವೈಡೆಡ್ ಬೈ ಮೈನಸ್ ಇಂಟು ಮೈನಸ್ ಇಸ್ ಪ್ಲಸ್. ಹಾಗಾದ್ರೆ ಈಗ ಹೇಳಿ ಇದು ಪ್ಲಸ್ 1 ಆಯ್ತು. ನಾವು ನೀವು ಡಿನಾಮಿನೇಟರ್ ನೆಗ್ಲೆಕ್ಟ್ ಮಾಡಬಹುದು ಬಿಕಾಸ್ ಇಲ್ಲಿ 1 ಇದೆ. ಹಾಗಾದ್ರೆ ಆನ್ಸರ್ -5 root 3 plus 10 ಆಯ್ತಾ. ಸರ್ ನೀವು ಈಗಾಗಲೇ ಹೇಳಿದ್ರಿ ಮೈನಸ್ ಇರಬಾರ್ದು ಆನ್ಸರ್ಲಿ ಅಂತಂದ್ರೆ ಇಲ್ಲೂ ಮೈನಸ್ ಬಂದ್ಬಿಡ್ತಲ್ಲ ಅಂತ ಅನ್ನೋದಾದ್ರೆ ಇದ್ರ ಉಲ್ಟಾ ಬರ್ಕೊಳ್ಳಿ. ಸೊ 10 ಓಕೆ -5 root 3, ಹಾಗಾದ್ರೆ ಇದು ಇದರ ಆನ್ಸರ್. ಸೊ ನಾನು ಇಲ್ಲಿ ಏನ್ ಮಾಡಿದೀನಿ ಅಂದ್ರೆ ಉಲ್ಟಾ ಬರ್ಕೊಂಡಿದ್ದೀನಿ. ಸೊ 10 ಫಸ್ಟ್ ಬರ್ಕೊಂಡೆ, ಅದು ಪ್ಲಸ್ ಸಿಂಬಲ್ ಇದೆ, ಮೈನಸ್. ನಾವು 10 minus 5 root 3, ದಿಸ್ ಇಸ್ ದ ಆನ್ಸರ್. ಅಂಡ್ ಸರ್ ಇನ್ನು ಮುಂದಕ್ಕೆ ಮಾಡೋದಕ್ಕಾಗಲ್ವಾ? ಆಗಲ್ಲ, ಬಿಕಾಸ್ ಇಟ್ಸ್ ಇನ್ ಅ simplest form and this is how we need to solve it, and this is the method we'll call that as rationalizing the denominator. So ಅರ್ಥ ಆಗಿದೆ ಅಂತ ನಾನು ಅನ್ಕೊಳ್ತೀನಿ. ಸೊ
ಸೊ ನೋಡಿ, ಸೊ ನಾವು ಏನ್ ಪ್ರಾಬ್ಲಮ್ ಮಾಡ್ದು ಅದರ ಸ್ಟೆಪ್ಸ್ ಇಲ್ಲಿ ಕೊಟ್ಟಿದ್ದಾರೆ ಅನ್ನುವಂಥದ್ದು. ಸೊ ಮೊದಲನೇದಾಗಿ ಆಸ್ ಯೂಶುವಲ್ ಆರ್ ಎಫ್ ನ ಬರ್ಕೋಬೇಕು. ಸೊ ಆರ್ ಎಫ್ ನ ಬರ್ಕೊಂಡಾದ್ಮೇಲೆ ನ್ಯೂಮರೇಟರ್ ಒಂದ್ಸಲ ಮತ್ತು ಡಿನಾಮಿನೇಟರ್ ಒಂದ್ಸಲ ನಾವು ಅದನ್ನ ಮಲ್ಟಿಪಲ್ ಮಾಡಬೇಕು. ನೆಕ್ಸ್ಟ್ ದೂರ ದೂರ ಇರೋದನ್ನ ಹತ್ತತ್ರ ಬರ್ಕೊಂಡು ನೆಕ್ಸ್ಟ್ ಈ ಜಾಗದಲ್ಲಿ ನಮಗೆ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಇರುತ್ತೆ. ಸೊ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಅಂದ್ರೆ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್. ಸೊ ನ್ಯೂಮರೇಟರ್ ಹಾಗೆ ಇಟ್ಕೊಳ್ತೀಯಾ. ಸೊ ಇಲ್ಲಿ ಸ್ಕ್ವೇರ್ ಗೆ ಸ್ಕ್ವೇರ್ ರೂಟ್ ಗೆಟ್ ಕ್ಯಾನ್ಸಲ್, 2 ಸ್ಕ್ವೇರ್ ಇಸ್ 4. ಸೊ 3 ಮೈನಸ್ 4 ಆಗುತ್ತೆ ಈ ಸ್ಟೆಪ್ ಅಲ್ಲಿ. ನೆಕ್ಸ್ಟ್ 5√3 ಮೈನಸ್ 10 ಡಿವೈಡೆಡ್ ಬೈ 3 ಅಲ್ಲಿ 4 ಹೋದ್ರೆ -1. ಸೊ -1 ಅದು ಕ್ಯಾನ್ಸಲ್ ಆಗೋ ಕಾರಣಕ್ಕೋಸ್ಕರ ನಾನು ಇಲ್ಲಿ ಈ ರೀತಿ ಇಷ್ಟಕ್ಕೂ ಮಲ್ಟಿಪ್ಲೈ ಮಾಡಿದೀನಿ ಮೈನಸ್ ಇಂದ ಅಂಡ್ ಆನ್ಸರ್ ನ ನಾವು ಪಾಸಿಟಿವ್ ಇರ್ತೀವಿ. ಸೊ ಇದು ಆರ್ ಎಫ್, ರಾಷನಲೈಸಿಂಗ್ ದ ಡಿನಾಮಿನೇಟರ್ ಅಥವಾ ರಾಷನಲೈಸಿಂಗ್ ದ ಸರ್ಡ್ಸ್ ಅನ್ನುವಂಥದ್ದು ಬೈನಾಮಿಯಲ್. ಓಕೆ, ಸೊ ಇನ್ನೊಂದು ಕ್ವಶನ್ ಇದೆ ಇಲ್ಲಿ, ಇನ್ನೊಂದು 3-4 ಕ್ವಶನ್ಸ್ ಇದೆ. ನೀವು ಟ್ರೈ ಮಾಡಿ, ಅದರಲ್ಲಿ ಒಂದನ್ನ ನಾನು ಟ್ರೈ ಮಾಡ್ಕೊಡ್ತೀನಿ. ಸೊ ಉಳಿದಿರೋದನ್ನ ನೀವು ಕೂತ್ಕೊಂಡು ಮಾಡಿದ್ರೆ ಖಂಡಿತವಾಗ್ಲೂ ಬರುತ್ತೆ. ಬಟ್ ಏನು ಅಂತಂದ್ರೆ ಸ್ಟೆಪ್ಸ್ ಶುಡ್ ಬಿ ಫಾಲೋ. ಸೊ ಸ್ಟೆಪ್ಸ್ ಕರೆಕ್ಟ್ ಆಗಿ ಗೊತ್ತಿತ್ತು ಅಂತಂದ್ರೆ ನಿಮ್ಗೆ ಈಸಿಯಾಗಿ ಬರುತ್ತೆ. ಈಗ ಈ ಕ್ವಶನ್ ನ ನಾವು ಹಾಗೆ ಸಾಲ್ವ್ ಮಾಡೋದಾದ್ರೆ, ಓಕೆ, ಸೊ ಫಸ್ಟ್ ಕ್ವಶನ್ ಬರ್ಕೊಳ್ತೀನಿ. 2/√3 - 1. ಫಸ್ಟ್ ಏನ್ ಮಾಡಬೇಕು, ಇದರ ಆರ್ ಎಫ್. ಸೊ ಇದರ ಆರ್ ಎಫ್ ಏನು, √3 + 1, ಕರೆಕ್ಟಾ? ಓಕೆ, ಸೊ 2/√3 - 1 ಅಲ್ಲೇ ಇರ್ಲಿ ಇಂಟು ನಮ್ಮ ಆರ್ ಎಫ್ ನ ಒಂದ್ಸಲ ನ್ಯೂಮರೇಟರ್ ಒಂದ್ಸಲ ಡಿನಾಮಿನೇಟರ್ ಒಂದ್ಸಲ. ಸೊ ಈಗ ದೂರ ದೂರ ಇದೆ, ಹತ್ತತ್ರ 2 × √3 is 2√3 ಪ್ಲಸ್ 2 1s 2, 2√3 2 1s 2 ಹೀಗೆ ಡಿವೈಡೆಡ್ ಬೈ ಸೊ √3 - 1 ಇಂಟು √3 + 1. ಸೊ ಇಲ್ಲೂ ಅಷ್ಟೇ, ಈಗ ಸರ್ಡ್ ಇದೆ ಇಲ್ಲಿ, ಬಟ್ ಇಲ್ಲಿ ನಂಬರ್ ಇದೆ. ಸೊ ವಿ ಕಾಂಟ್ ಡೂ ಎನಿಥಿಂಗ್. ಸೊ ಇದನ್ನೇನು ಮಾಡೋದಕ್ಕಾಗಲ್ಲ, ಹಾಗೆ ಇಡಿ. ಸೊ 2√3 + 2 ಡಿವೈಡೆಡ್ ಬೈ, ಈಗಾಗಲೇ ಗೊತ್ತಿದೆ ಈ ಜಾಗದಲ್ಲಿ ಯಾವ ತರ ಇರುತ್ತೆ, ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ. ಸೊ ದೇರ್ಫೋರ್ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್. ಓಕೆ, ಸೊ ಹಾಗಾದ್ರೆ ಇದನ್ನ ನಾವು ಸಿಂಪ್ಲಿಫೈ ಮಾಡೋದಾದ್ರೆ 2√3 + 2 ಡಿವೈಡೆಡ್ ಬೈ, ಸೊ ಹಿಯರ್ ಸ್ಕ್ವೇರ್ ಗೆ ಸ್ಕ್ವೇರ್ ರೂಟ್ ಗೆಟ್ ಕ್ಯಾನ್ಸಲ್, ರಿಮೈನಿಂಗ್ ಇಸ್ 3 ಮೈನಸ್ 1 ಸ್ಕ್ವೇರ್ ಅಂದ್ರೆ 1. ಸೊ 2√3 + 2 ಡಿವೈಡೆಡ್ ಬೈ 3 ಅಲ್ಲಿ 1 ಆದ್ರೆ 2. ಈಗ ನಾವು ಇದನ್ನ ಆಡ್ ಸಬ್ಟ್ರಾಕ್ಟ್ ಮಾಡೋದಕ್ಕಾಗಲ್ಲ ಅಂತ ಹೇಳ್ದು, ಬಿಕಾಸ್ ಇದು ಸರ್ಡು, ಇದು ನಂಬರ್. ಆದ್ರೆ ನಾವು ಇಲ್ಲಿ ಕಾಮನ್ ತೆಗಿಬಹುದು, ಬಿಕಾಸ್ ಕೋಎಫಿಷಿಯಂಟ್ ನೋಡಿದ್ರೆ ಇಲ್ಲಿ 2 ಇದೆ, ಇಲ್ಲೂ 2 ಇದೆ. ಸೊ ದೇರ್ಫೋರ್ ವಿ ಕ್ಯಾನ್ ಟೇಕ್ ಔಟ್ ದ 2 ಕಾಮನ್. ಸೊ 2 ಕಾಮನ್ ನ ತೆಗೆಯೋದಾದ್ರೆ ನೋಡಿ, 2 ತೆಗ್ದ್ಬಿಟ್ಟಿದೆಯಾ, ಇನ್ನು ಉಳಿದಿರೋದು 1. √3 ಪ್ಲಸ್ 2 1s 2. ಸೊ ಇದು 1 ಬರ್ಕೋಬಹುದು, ಬರೆದೇ ಇರ್ಬೋದು, ಡಿವೈಡೆಡ್ ಬೈ 2. ನಾವು ಯಾವುದೇ ಕಾರಣಕ್ಕೂ ಇಲ್ಲಿರೋ 2 ನ ಇಲ್ಲಿರೋ 2ಗೆ ನೀವು ಫಸ್ಟ್ ಕಾಮನ್ ತೆಗಿದೇನೆ ಕ್ಯಾನ್ಸಲ್ ಮಾಡೋ ಹಾಗಿಲ್ಲ. ಇದು ಒಂದು ರೂಲ್. ಸೊ ಕಾಮನ್ ತೆಗೆದ ಮೇಲೆ ವಿ ಕ್ಯಾನ್ ಕ್ಯಾನ್ಸಲ್. ಹಾಗಾದ್ರೆ ಉಳಿದಿರೋದು ಆನ್ಸರ್ √3 + 1. ಸರ್ 1 ಬರೀಲೇ ಇಲ್ಲ ಅಂತಂದ್ರೆ 1 ಕೋಎಫಿಷಿಯಂಟ್, ಏನಿಲ್ಲ ಅಂದ್ರೆ 1 ಕೋಎಫಿಷಿಯಂಟ್ ಇದ್ದೇ ಇರುತ್ತೆ ಅನ್ನೋದು. ಸೊ ಇದು ನಿಮ್ಮ ಆನ್ಸರ್. ಸೊ ಇದು ಒಂದು ಸ್ಟೆಪ್ಸ್ ನ ನೀವು ನೀಟಾಗಿ ಅರ್ಥ ಮಾಡ್ಕೊಳ್ಳಿ, ಬಿಕಾಸ್ ಇಟ್ಸ್ ಇಂಪಾರ್ಟೆಂಟ್. ಸೊ ಕಾಮನ್ ತೆಗಿಬೇಕು. ಅಕಸ್ಮಾತ್ ನಂಬರ್ಸ್ ಗಳಿದ್ರೆ, ಅಕಸ್ಮಾತ್ ನಿಮ್ಗೆ 2 4 ಇತ್ತು ಅಂತಂದ್ರು ಯು ಕ್ಯಾನ್ ಟೇಕ್ ಔಟ್ 2 ಕಾಮನ್, ರೈಟ್? ಆ ತರಹ. ಸೊ ಲಾಸ್ಟ್ ಸ್ಟೆಪ್ ಅಲ್ಲಿ, ಈ ಸ್ಟೆಪ್ಸ್ ಅಲ್ಲಿ ಬರ್ಬೇಕಾದ್ರೆ ನೀವು ಕಾಮನ್ ಅನ್ನ ತೆಗಿಬೇಕು. ಓಕೆ, ಸೊ ಕೆಲವಾರು ಕ್ವಶನ್ಸ್ ಗಳು ಕೊಟ್ಟಿದ್ದೀನಿ, ನೀವು ಅದನ್ನ ಸಾಲ್ವ್ ಮಾಡ್ತೀರಾ ಅಂತ ಅನ್ಕೊಳ್ತೀನಿ. ಓಕೆ, ಈಗ ಇದರಲ್ಲಿ ನಾವು ಕಾಮನ್ ತೆಗಿಯಕ್ಕಾಗತ್ತಾ ನೋಡಿ. ಸೊ ಇಫ್ ಸಪೋಸ್ ಇಲ್ಲಿ ಚೆಕ್ ಮಾಡೋದಾದ್ರೆ ಇಲ್ಲಿ ನಾವು ಕಾಮನ್ ತೆಗಿಯಕ್ಕಾಗಲ್ಲ. ಯಾಕೆ ಹೇಳಿ, ಇಲ್ಲಿ 3 ಇದೆ, ಇಲ್ಲಿ 1 ಇದೆ. ಅಕಸ್ಮಾತ್ ನಮ್ಗೆ ಈ ಜಾಗದಲ್ಲಿ 6 ಇದ್ರೆ, ಈ ಜಾಗದಲ್ಲಿ 6 ಇದ್ದಿದ್ರೆ ಖಂಡಿತವಾಗ್ಲೂ ನಾವು 3 ನ ಕಾಮನ್ ತೆಗಿಬಹುದಿತ್ತು. ಓಕೆ, ಡಿವೈಡ್ ಆಗೋದು ನೆಕ್ಸ್ಟ್ ಸೆಕೆಂಡರಿ, ಬಟ್ ನಮ್ ಕಾಮನ್ ತೆಗಿಯಕ್ ಏನು ಇಲ್ವಲ್ಲ. ಕಾಮನ್ ತೆಗಿಯಕ್ ಇದ್ರೆ ಈ ಲಾಸ್ಟ್ ಸ್ಟೆಪ್ ಅಲ್ಲಿ ನೀವು ಕಾಮನ್ ತೆಗಿಬೇಕು. ಇದು ಒಂದು ಪಾಯಿಂಟ್ ನ ನೀವು ತಲೆ ಇಟ್ಕೊಳ್ಳಿ. ಕಾಮನ್ ತೆಗಿಲಿಲ್ಲ ಅಂತಂದ್ರೆ ನಿಮ್ಗೆ ಆನ್ಸರ್ ಬರಲ್ಲ. ಸೊ ಇನ್ನೊಂದು ಕ್ವಶನ್ಸ್ ಕೊಟ್ಟಿದ್ದೀನಿ. ಸೊ ಇದನ್ನ ನಾವು ಮಾಡೋದಾದ್ರೆ, ಓಕೆ,
ಇಲ್ಲಿ ಬರ್ಕೊಳ್ತೀನಿ 7 ಡಿವೈಡೆಡ್ ಬೈ √6 ಪ್ಲಸ್ 3. ಸೊ ಈಗ ಒಂಚೂರು ಬೇಗ ಬೇಗ ಮಾಡ್ಕೊಂಡು ಹೋಗೋಣ. ಸೊ ಆರ್ ಎಫ್ ಏನು √6 ಮೈನಸ್ 3. √6 ಪ್ಲಸ್ 3 ಇದ್ರೆ ಅದರ ಆರ್ ಎಫ್ √6 ಮೈನಸ್ 3. ಓಕೆನಾ? ಸೊ therefore ಕ್ವಶನ್ ಬರ್ಕೊಳ್ಳಿ 7 ಡಿವೈಡೆಡ್ ಬೈ √6 ಪ್ಲಸ್ 3 ಇಂಟು √6 ಮೈನಸ್ 3 ಡಿವೈಡೆಡ್ ಬೈ √6 ಮೈನಸ್ 3. ಕರೆಕ್ಟಾ? ಸೊ √6 ಪ್ಲಸ್ 3 ಇದೆ, ಇಲ್ಲಿ √6 ಮೈನಸ್ 3, √6 ಮೈನಸ್ 3. ಈಗ ದೂರದಲ್ಲಿ ಇದೆ, ಹತ್ರ ಅಂದ್ರೆ 7 ಇಂಟು √6 ಮೈನಸ್ 7 3 is 21 ಡಿವೈಡೆಡ್ ಬೈ ಸೊ √6 ಪ್ಲಸ್ 3 ಇಂಟು √6 ಮೈನಸ್ 3. ಹಾಗಾದ್ರೆ ಸೊ 7 √6 ಮೈನಸ್ 21 ಡಿವೈಡೆಡ್ ಬೈ a ಪ್ಲಸ್ ಬಿ ಇಂಟು a ಮೈನಸ್ ಬಿ ಅಂದ್ರೆ a ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್. ಸೊ √6 whole square minus a square minus b square 3 square. So therefore ಹಾಗಾದ್ರೆ 7 √6 minus 21 divided by here square root get cancel, 6 is the remaining minus 3 square ಅಂದ್ರೆ 9. Again 7 √6 minus 21 7 √6 minus 21 divided by ಸೊ 6 ಅಲ್ಲಿ 9 ಆದ್ರೆ ಮೈನಸ್ 3. ಓಕೆ, ಈಗ ಫಸ್ಟ್ ವಿಲ್ ಮಲ್ಟಿಪಲ್ ಇಟ್ ಬೈ ಮೈನಸ್. ಸೊ ಮೈನಸ್ ಇಂದ ಮಾಡೋದಾದ್ರೆ ಇಲ್ಲಿ ಪ್ಲಸ್ ಇದೆ, ಸೊ ಪ್ಲಸ್ ಇಂಟು ಮೈನಸ್ ಇಸ್ ಮೈನಸ್, ಸೊ ಇಟ್ ವಿಲ್ ಬಿಕಮ್ ಮೈನಸ್ 7 √6 ಆಯ್ತು. ಇಲ್ಲಿ ಮೈನಸ್ ಇದೆ, ಮೈನಸ್ ಇಂಟು ಸಾರಿ ಇಲ್ಲಿ ಮೈನಸ್ ಇದೆ, ಮೈನಸ್ ಇಂಟು ಮೈನಸ್ ವಿಲ್ ಬಿಕಮ್ ಪ್ಲಸ್ 21 ಡಿವೈಡೆಡ್ ಬೈ ಇದು ಮೈನಸ್ 3 ಇದ್ದಿದ್ದು ಪ್ಲಸ್ 3 ಆಗುತ್ತೆ, ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. ಓಕೆ, ಈಗ ಇದನ್ನ ಉಲ್ಟಾ ಬರ್ಕೊಳ್ಳಿ. Okay, so here 21 minus 7 √6 divided by 3. So ಇಷ್ಟು ನಿಮ್ಮ ಸರ್ಸ್